ಭಾರತದ ಔನ್ನತ್ಯವನ್ನು ಕುರಿತು, ಈ ದೇಶದ ಪ್ರಾಚೀನತೆಯ ಬಗ್ಗೆ ಪ್ರೊಫೆಸರ್ ಸುಬ್ರಹ್ಮಣ್ಯ ಭಟ್ರು ಮಾತಾಡಿದ್ದಾರೆ. ಶೈಕ್ಷಣಿಕ ಮೌಲ್ಯಗಳ ಬಗ್ಗೆ ಪ್ರೊಫೆಸರ್ ಕೃಷ್ಣಮೂರ್ತಿಯವರು ಮಾತಾಡಿದ್ದಾರೆ. ಸೇವೆಯ ಬಗ್ಗೆ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಮಾತನಾಡಿದ್ದಾರೆ. ಬಹಳಷ್ಟು ವಿವೇಕಾನಂದರ ಚಿಂತನೆಗಳನ್ನೇ ಆಧಾರವಾಗಿಟ್ಟುಕೊಂಡು ಮಾತನಾಡಿದ್ದಾರೆ. ಬಾಲಸುಬ್ರಹ್ಮಣ್ಯಂ ಅವರು ಮಾತನಾಡ್ತಾ ಮೂರನೇವನ್ನು ನಾನು ಗೆದ್ದುಕೊಂಡೆ, ಇನ್ನು ಅಧ್ಯಕ್ಷರ ಪಾಡೇನು ಅಂತ ಹೇಳಿ ಒಂದು ಸೂಚನೆಯನ್ನು ನನಗೆ ಕೊಟ್ಟಿದ್ದಾರೆ. ಆತ್ಮೀಯ ಸೋದರ ಸೋದರಿಯರೇ, ಸ್ವಾಮಿ ವಿವೇಕಾನಂದರು ನಮ್ಮ ಕಣ್ಣು ತೆರೆಸಿದಂತಹ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಅವರು ಬಹಳ ವಿಶೇಷವಾಗಿ ನಮ್ಮನ್ನು ಎಚ್ಚರಿಸಿದ್ದೇನು ಅಂದರೆ, ಮನುಷ್ಯ ಎಂದೂ ಕೂಡ ಸುಳ್ಳಿನಿಂದ ಸತ್ಯದ ಕಡೆಗೆ ಹೋಗೋದಿಲ್ಲ. ಮ್ಯಾನ್ ನೆವರ್ ಮೂವ್ಸ್ ಫ್ರಮ್ ಎರರ್ ಟು ಟ್ರೂತ್, ಬಟ್ ಹಿ ಮೂವ್ಸ್ ಫ್ರಮ್ ಟ್ರೂತ್ ಟು ಟ್ರೂತ್, ಆಫ್ ಕೋರ್ಸ್ ಫ್ರಮ್ ಲೋಯರ್ ಟ್ರೂತ್ ಟು ಹೈಯರ್ ಟ್ರೂತ್. ಅಲ್ಪ ಸತ್ಯದಿಂದ ಪೂರ್ಣ ಸತ್ಯದ ಕಡೆಗೆ ಮನುಷ್ಯ ಪಯಣಿಸುತ್ತಾನೆ ಅನ್ನೋದು ವಿವೇಕಾನಂದರು ಅದ್ಭುತವಾಗಿ ನಮ್ಮ ಮುಂದೆ ಇಟ್ಟಂತಹ ಸತ್ಯ. ಈ ವಾಕ್ಯವನ್ನು ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪಿಸೋದಕ್ಕೆ ಬಹಳಷ್ಟು ಅರ್ಥ ಇದೆ. ಕಾರಣ ಏನು ಅಂದರೆ, ನಾವು ಇತರರೊಂದಿಗೆ ನಮ್ಮನ್ನು ಹೋಲಿಸ್ಕೊಂಡು ನಾನು ಬಹಳ ಹಿಂದೆ ಉಳಿದಿದ್ದೇನೆ, ಅವರು ಬಹಳ ಮುಂದೆ ಇದ್ದಾರೆ, ಆ ಹಂತವನ್ನು ನಾನು ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಅನ್ನುವಂತಹ ಯಾವುದೇ ರೀತಿಯ ನಿರುತ್ಸಾಹವನ್ನು, ಹತಾಶ ಭಾವನೆಯನ್ನು, ಶುಷ್ಕತೆಯನ್ನು, ಶೂನ್ಯತೆಯನ್ನು, ನಿಷ್ಕ್ರಿಯತೆಯನ್ನು ಆಹ್ವಾನಿಸ್ಕೊಳ್ಬಾರ್ದು. ಬದಲಾಗಿ ನಿನ್ನೆ ನಾನೇನಾಗಿದ್ದೆ, ಇವತ್ತು ಅದಕ್ಕಿಂತಲೂ ನಾನು ಭಿನ್ನನಾಗಿ, ಎವ್ರಿ ಪ್ರೋಗ್ರೆಸ್ ಇಸ್ ಅ ಚೇಂಜ್ ಬಟ್ ಎವ್ರಿ ಚೇಂಜ್ ಈಸ್ ನಾಟ್ ಎ ಪ್ರೋಗ್ರೆಸ್ ಅಂತ ಒಂದು ಮಾತಿದೆ. ಬದಲಾವಣೆಗಳು ಕೇವಲ ಶಾರೀರಿಕವಾಗಿ ಆದರೆ ಸಾಲದು, ಈ ಬದಲಾವಣೆಗಳು ಸಕಾರಾತ್ಮಕವಾಗಿ ಆಗಬೇಕು ಅಂತಕ್ಕಂಥದ್ದು ವಿವೇಕಾನಂದರ ಧೋರಣೆ. ಹೀಗಾಗಿ ನಮ್ಮೊಂದಿಗೆ ನಮ್ಮನ್ನೇ ನಾವು ಹೋಲಿಸ್ಕೊಂಡು ನಿನ್ನೆಗಿಂತ ಇವತ್ತು ನಾವು ಸುಧಾರಣೆ ಆಗಿದ್ದೀವಿ ಅಂತಕ್ಕಂಥ ಕಿಂಚಿತ್ ಆತ್ಮವಿಶ್ವಾಸ, ಒಂದು ಸಮಾಧಾನ ನಮಗೆ ಸಿಕ್ಕಿದ್ರೆ ನಾವು ವಿಕಾಸದ ಹಾದಿಯಲ್ಲಿ ಬಹಳ ಸಮರ್ಪಕವಾಗಿ ಸಾಗ್ತಾ ಇದ್ದೀವಿ. ಇದು ನಿಜವಾದ ಅರ್ಥದಲ್ಲಿ ನಮ್ಮ ಅಭ್ಯುದಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ನಾವು ನಿಖರವಾಗಿ ತಿಳ್ಕೊಳ್ಬಹುದು. ಆದ್ದರಿಂದ ಸೋದರರೇ, ನೀವು ಇತರರೊಂದಿಗೆ ನಿಮ್ಮನ್ನು ಹೋಲಿಸ್ಕೊಂಡು ನಿರಾಶರಾಗಬೇಡಿ. ನೀವು 8 ದಿವಸ ಹಿಂದೆ ಹೇಗಿದ್ದರೋ ಇವತ್ತು ಹೇಗಿದ್ದೀರೋ, ಇದರಲ್ಲೇನಾದರೂ ಸ್ವಲ್ಪ ಸಕಾರಾತ್ಮಕ ಬದಲಾವಣೆ ಕಂಡಿದ್ದರೆ ನೀವು ಪಾಸಿಟಿವ್ ಆಗಿ ಹೊರಟಿದ್ದೀರಿ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಸ್ವಾಮಿ ವಿವೇಕಾನಂದರು ಶಿಕ್ಷಣಕ್ಕೆ ಕೊಟ್ಟ ಹಲವಾರು ವ್ಯಾಖ್ಯಾನಗಳಲ್ಲಿ ಅದ್ಭುತವಾದ ಒಂದು ವ್ಯಾಖ್ಯಾನ ಏನು ಅಂದರೆ, ಇಟ್ ಈಸ್ ಲಿಬರೇಷನ್ ಫ್ರಮ್ ಲಿಮಿಟೇಷನ್ಸ್ ಅಂತ. ಶಾಂತ ಸ್ಥಿತಿಯಿಂದ ಅನಂತ ಸ್ಥಿತಿಗೆ ಹೋಗೋದು, ನೋನ್ ಹಂತದಿಂದ ಅನ್ನೋನ್ ಹಂತಕ್ಕೆ ಹೋಗೋದು, ಗೊತ್ತಿರುವ ಹಂತದಿಂದ ಗೊತ್ತಾಗಬೇಕಾದ ಹಂತಕ್ಕೆ ಹೋಗಬೇಕಾದಂಥ ವಿಚಾರ. ಹಾಗಾಗಿ ಅಲ್ಲೊಂದು ಹೋರಾಟ ಇದೆ, ಅಲ್ಲಿ ಅಪಾರವಾದ ಪ್ರಯತ್ನದ ಅವಶ್ಯಕತೆ ಇದೆ. ಜೀವನವನ್ನು ದಯವಿಟ್ಟು ಹೂವಿನ ಹಾಸಿಗೆ ಅಂತ ಅಂದ್ಕೊಳ್ಬೇಡಿ. ಹಾಗೆಂದ ಮಾತ್ರಕ್ಕೆ ಅದು ಮುಳ್ಳಿನ ಹಾಸಿಗೆಯೂ ಅಲ್ಲ. ಇದು ನಮ್ಮ ಆತ್ಮವಿಶ್ವಾಸವನ್ನು, ಆತ್ಮಶ್ರದ್ಧೆಯನ್ನು, ನಾವು ನಮ್ಮನ್ನು ಹೇಗೆ ನಿರ್ವಹಿಸ್ಕೊಳ್ತೇವೆ, ಒಂದು ಆದರ್ಶದೊಂದಿಗೆ ನಾವು ಹೇಗೆ ನಮ್ಮನ್ನು ತುಲನಾತ್ಮಕವಾಗಿ ವಿಶ್ಲೇಷಿಸ್ಕೊಳ್ತೀವಿ ಅನ್ನೋನ್ನು ಆಧರಿಸಿ ಈ ವಿಚಾರವನ್ನು ನಾವು ವಿಶ್ಲೇಷಿಸಬೇಕಾಗತ್ತೆ. ಮತ್ತೂ ಒಂದು ವಿಚಾರ, ಇವತ್ತು ಬಹಳಷ್ಟು ಜನ ಚಿಂತಕರು, ವಿಚಾರವಾದಿಗಳು, ಬಹಳಷ್ಟು ವೈಚಾರಿಕ ಪ್ರಜ್ಞೆ ಉಳ್ಳವರು, ಬುದ್ಧಿಜೀವಿಗಳು ಎಲ್ಲ ಹೇಳ್ತಾರೆ, ಸಮಾಜ ಸರಿ ಇಲ್ಲ ರೀ, ಒಂದು ರೆವಲ್ಯೂಷನ್ ಆಗಬೇಕು, ಸಮಾಜ ಸರಿ ಇಲ್ಲ, ಆದ್ದರಿಂದ ಕ್ರಾಂತಿ ಆಗಲೇಬೇಕು. ಈ ಕ್ರಾಂತಿ ಅನ್ನೋದು ಎಷ್ಟು ಮಾತಾಡ್ತಾ ಇದ್ದಾರೆ ಅಂದರೆ ಜನಕ್ಕೆ ವಾಂತಿ ಬರುವಷ್ಟು. ಆದರೆ ವಿವೇಕಾನಂದರು ಕ್ರಾಂತಿಯ ಬಗ್ಗೆ ಏನು ಹೇಳಿದ್ರು? ಖಂಡಿತವಾಗಿಯೂ ವಿವೇಕಾನಂದರು ಕ್ರಾಂತಿಯ ಬಗ್ಗೆ ನಿಖರವಾಗಿ ಯಾವುದೇ ರೀತಿಯಲ್ಲೂ ಕೂಡ ಅದನ್ನು ಗ್ಲೋರಿಫೈ ಮಾಡಲಿಲ್ಲ. ಅದರ ಔಚಿತ್ಯವನ್ನು ಎಲ್ಲೂ ವಿಶೇಷವಾಗಿ ಪ್ರಸ್ತಾಪಿಸಲೇ ಇಲ್ಲ. ಅವರು ಒಂದು ಕಡೆ ಹೇಳ್ತಾರೆ, ಐ ಬಿಲೀವ್ ಇನ್ ಎವಲ್ಯೂಷನ್ ಆ್ಯಂಡ್ ನಾಟ್ ಇನ್ ರೆವಲ್ಯೂಷನ್. ನಾನು ವಿಕಾಸದಲ್ಲಿ ನಂಬಿಕೆ ಇಟ್ಟವನೇ ಹೊರತು ಕ್ರಾಂತಿಯನ್ನಲ್ಲ. ಅವರು ಜಗತ್ತಿನಲ್ಲಿ ಹಲವಾರು ಕ್ರಾಂತಿಗಳನ್ನು ಕಂಡಿದ್ದರು. ಅದನ್ನು ಗಮನದಲ್ಲಿಟ್ಕೊಂಡು ಅವ್ರು ಹೇಳಿದ್ದುಂಟು, ಜಗತ್ತಿನ ಹಲವಾರು ದೇಶಗಳಲ್ಲಿ ಕ್ರಾಂತಿಗಳಾದವು, ಕ್ರಾಂತಿ ಪುರುಷ ಬಂದ, ಕ್ರಾಂತಿಯ ಧೂಳನ್ನು ಎಬ್ಬಿಸಿದ,
ಜನಸಾಮಾನ್ಯರನ್ನೂ ತನ್ನೊಂದಿಗೆ ಕೊಂಡೊಯ್ದ. ಕೆಲವು ದಶಕಗಳ ನಂತರ ಅವನು ಜಗತ್ತಿನಿಂದ ನಿರ್ಗಮಿಸಿದ. ಕ್ರಾಂತಿಯ ಧೂಳು ಕೆಳಕ್ಕೆ ಇಳೀತು. ಜನ ಮೊದಲಿಗಿಂತಲೂ ಹಿಂದಕ್ಕೆ ಹೊರಟೋದ್ರೆ ಹೊರತು ಸಕಾರಾತ್ಮಕ ಬದಲಾವಣೆ ಆಗಲಿಲ್ಲ. ನಾನು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಬದಲಾವಣೆಯನ್ನು ಅಪೇಕ್ಷೆ ಪಡ್ತೇನೆ. ಉದ್ಧರೇದಾತ್ಮನಾತ್ಮಾನಂ ಅನ್ನೋ ಶ್ರೀಕೃಷ್ಣನ ಚಿಂತನೆ ಏನಿದೆ ಅದನ್ನು ಆದರ್ಶವಾಗಿ ಇಟ್ಕೊಳ್ಳಿ. ಅರೈಸ್ ಅವೇಕ್, ಸ್ಟಾಪ್ ನಾಟ್ ಟಿಲ್ ದಿ ಗೋಲ್ ಈಸ್ ರೀಚ್ಡ್. ನೀವು ಯಾವ ಹಂತದಲ್ಲಿದ್ದೀರೋ ಆ ಹಂತದಿಂದ ಮೇಲೇಳೋದನ್ನ ಪ್ರಯತ್ನ ಪಡ್ತಾ ಬನ್ನಿ. ಯಾವಾಗ ನಿಮ್ಮ ಮೇಲೆ ನಿಮಗೆ ನಿಯಂತ್ರಣ ಸಾಧ್ಯವಾಗುತ್ತೋ, ನಿಮ್ಮ ಶಕ್ತಿಯ ಬಗ್ಗೆ ನಿಮಗೆ ಅಪಾರವಾದ ವಿಶ್ವಾಸ ಬರುತ್ತೋ, ನಿಮ್ಮ ಶಕ್ತಿಯಲ್ಲಿ ನೀವು ನೆಲೆಗೊಳ್ತೀರೋ, ನಿಮಗೆ ಭವಿಷ್ಯದ ಸಾಕಷ್ಟು ದೂರ ಸ್ಪಷ್ಟವಾಗಿ ಕಾಣುತ್ತೋ, ಆಗ ನೀವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ವೈಯಕ್ತಿಕತೆಗಿಂತ ಹಿರಿದಾದ ಆಯಾಮದಲ್ಲಿ ಬದುಕೋದು ನಿಮ್ಗೆ ಅರ್ಥವಾಗುತ್ತೆ. ಆದ್ದರಿಂದ ಐ ಬಿಲೀವ್ ಇನ್ ಎವಲ್ಯೂಷನ್, ನಾಟ್ ಇನ್ ರೆವಲ್ಯೂಷನ್. ಇದು ವಿವೇಕಾನಂದರ ಕ್ರಾಂತಿಕಾರಿ. ಅದು ರೆವಲ್ಯೂಷನ್ ಅನ್ನೋ ಶಬ್ದವನ್ನು ಹಾಗೆ ಅವರು ಬೈಪಾಸ್ ಮಾಡಿದ್ರು ಕೂಡ, ಸೈಡ್ ಲೈನ್ ಮಾಡಿದ್ರು ಕೂಡ, ಅದೊಂದು ಅದ್ಭುತವಾದ ಘೋಷಣೆ ವಿವೇಕಾನಂದರು. ಇದನ್ನು ಗಮನದಲ್ಲಿ ಇಟ್ಕೊಂಡೇ ಅವರು ಹೇಳಿದ್ರು ಮೈಸೂರು ಮಹಾರಾಜರಿಗೆ ಪತ್ರದ ಮೂಲಕ, ಮೈ ಡಿಯರ್ ಮಹಾರಾಜ, ಲೈಫ್ ಈಸ್ ಶಾರ್ಟ್, ದ ವ್ಯಾನಿಟೀಸ್ ಆಫ್ ದಿ ವರ್ಲ್ಡ್ ಆರ್ ಟ್ರಾನ್ಸಿಯಂಟ್, but they alone live who live for others, rest are more dead than alive. ಮಹಾರಾಜ ನೆನಪಿಟ್ಕೋ, ಜೀವನ ಬಹಳ ಕ್ಷಣಿಕ, ಸುಖ ಭೋಗಗಳು ಅತ್ಯಂತ ಅಶಾಶ್ವತ. ಯಾರು ಇತರರಿಗಾಗಿ ಬದುಕುತ್ತಾರೆಯೋ ಅವರದ್ದೇ ಜೀವನ. ವಿವೇಕಾನಂದರ ಯಾರು ಇತರರಿಗಾಗಿ ಬದುಕುತ್ತಾರೆಯೋ ಅವರದ್ದೇ ಜೀವನ ಅನ್ನೋ ಮಾತಿದೆಯಲ್ಲ, ಇದನ್ನು ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾನೆ, ವೈಯಕ್ತಿಕತೆಗಿಂತ ಹಿರಿದಾದ ಆಯಾಮದಲ್ಲಿ ಬದುಕೋದೇ ಮನುಷ್ಯನ ಮೊದಲ ರಿಕ್ವಸೈಟ್. ಸಬ್ಹ್ಯೂಮನ್ ಸ್ಪೀಷೀಸಲ್ಲಿ, ಪ್ರಾಣಿಗಳಲ್ಲಿ ನಮ್ಮ ಸುಬ್ರಹ್ಮಣ್ಯ ಭಟ್ರು ಭಾಳ ಚೆನ್ನಾಗಿ ಹೇಳಿದ್ರು, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಇದನ್ನು ವಿವೇಕಾನಂದರು ಕರೆದದ್ದು ಜಂಗಲ್ಲ, ಕಾಡಿನ ನಿಯಮ. ಒಂದು ಪ್ರಾಣಿ ತನ್ನ ಉಳಿವಿಗಾಗಿ ಬೇರೆ ಪ್ರಾಣಿಗಳನ್ನು ಕೊಲ್ಲಬೇಕಾಗತ್ತೆ, ಆದರೆ ಪ್ರಾಣಿಗಳೆಲ್ಲವೂ ಭಯದಲ್ಲೇ ಬದುಕುತ್ತವೆ. ಆದರೆ ಮನುಷ್ಯ ಎಲ್ಲ ಜೀವಿಗಳ ಉಳಿವಿಗಾಗಿ ತಾನು ಉಳಿಬೇಕಾಗತ್ತೆ. ತನ್ನ ಉಳಿವಿನ ಹಿನ್ನೆಲೆಯಲ್ಲಿ ಇನ್ನೊಂದು ಜೀವಿಯ ಉಳಿವಿನ ಭಯ ಅವನಲ್ಲಿ ಉಂಟಾಗಬಾರದು. ತನ್ನ ಉಳಿವು ಎಲ್ಲರನ್ನೂ ಉಳಿಸುವಂತಹ ಒಂದು ವೈಶಾಲ್ಯತೆಯನ್ನು ಅವನಿಗೆ ಪರಿಚಯ ಮಾಡಿಕೊಡ್ಬೇಕು. ಆದ್ದರಿಂದಲೇ ಅವ್ರು ಹೇಳಿದ್ರು, ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್. ಮೈಸೂರು ಮಹಾರಾಜರಂಥವ್ರಿಗೆ ಮಾರ್ಗದರ್ಶಕರಾಗಿದ್ದರಿಂದ ವಿವೇಕಾನಂದರು, ಬರೋಡಾದ ಗಾಯಕ್ವಾಡ್ರಂತಹ ಚಕ್ರವರ್ತಿಗಳಿಗೆ ಮಾರ್ಗದರ್ಶಕರಾಗಿದ್ದರಿಂದ ಇತಿಹಾಸದ ಪುಟಗಳನ್ನು ನೋಡಿ ನೀವು ಕಳೆದ 200 ವರ್ಷಗಳಲ್ಲಿ ಭಾರತವನ್ನು ಆಳದಂತಹ ಮಹಾನ್ ಚಕ್ರವರ್ತಿಗಳ ಪಂಕ್ತಿಯಲ್ಲಿ, ಶ್ರೇಷ್ಠ ಪಂಕ್ತಿಯಲ್ಲಿ ಸಿಗೋರು ಮೈಸೂರು ಮಹಾರಾಜರು ಮತ್ತು ಬರೋಡಾದ ಗಾಯಕ್ವಾಡ್ರೆ. ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲಾದಲ್ಲಿ ಈಜುಕೊಳದ ಉದ್ಘಾಟನೆಗೆ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಬಂದಿದ್ದಾಗ ಮೈಸೂರಿನ ಮಹಾರಾಜರು ಚಾಮರಾಜ ಒಡೆಯರವರು ಕೂಡ, ಜಯಚಾಮರಾಜ ಒಡೆಯರವರು ಕೂಡ ಆ ಸಭೆಯಲ್ಲಿದ್ದರು. ಅವರು ಬಹಳ ಕೃತಜ್ಞತೆಯಿಂದ ಕೆಲವು ಮಾತುಗಳನ್ನು ಹೇಳ್ತಾರೆ. ನಮ್ಮ ಒಡೆಯರ ವಂಶ ಒಳ್ಳೆಯ ಕೆಲಸವನ್ನೇನೋ ಮಾಡ್ತಾ ಇತ್ತು, ಆದರೆ ವಿವೇಕಾನಂದರು ನಮ್ಮ ಕುಟುಂಬದ ವಿಚಾರಗಳಲ್ಲಿ ಪ್ರವೇಶಿಸಿದ ನಂತರ ನಮಗೆ ಜೀವನಕ್ಕೆ ಹೊಸ ದೃಷ್ಟಿ ಸಿಕ್ತು. ಇಡೀ ಅತಂತ್ರ ಭಾರತದಲ್ಲಿ ಒಂದು ಮಾದರಿ ರಾಜ್ಯವನ್ನು ರೂಪಿಸುವ ಸಾಮರ್ಥ್ಯವಂತರು ನಾವಾದವು. ಶಿಕ್ಷಣ, ಕೈಗಾರಿಕೆ, ಬ್ಯಾಂಕಿಂಗ್ ವ್ಯವಸ್ಥೆ, ರಾಜ್ಯದ ಅಭ್ಯುದಯ, ಈ ವಿಚಾರಗಳಲ್ಲಿ ನಮಗೊಂದು ಹೊಸ ಪ್ರೇರಣೆ ಸಿಕ್ತು. ಅಷ್ಟೇ ಅಲ್ಲ, ಮಹಾತ್ಮ ಗಾಂಧಿಯಂತಹ ರಾಷ್ಟ್ರಪಿತರು ನನ್ನ ಹಿರಿಯರನ್ನು ರಾಜರ್ಷಿ ಅಂತ ಕರೆದರು ಅಂತ ಕೃತಜ್ಞತೆಯಿಂದ ನೆನಪು ಮಾಡಿಕೊಂಡ್ರು. 50ಕ್ಕೂ ಹೆಚ್ಚು ಪ್ರಾವಿನ್ಸಸ್ ಇತ್ತು ಡಿಪೆಂಡೆಂಟ್ ಇಂಡಿಯಾದಲ್ಲಿ. ಆದರೆ ನೆನಪಿಡಿ, ಬರೋಡಾದ ಮಹಾರಾಜರು ಮತ್ತು ಮೈಸೂರಿನ ಮಹಾರಾಜರು ಇವರೀರ್ವರೂ ಕೂಡ ವಿಶೇಷವಾದ ಮಾನ್ಯತೆಗೆ, ಗೌರವಕ್ಕೆ ಪಾತ್ರರಾದರು. ಕಾರಣ, ಇವರು ವಿವೇಕಾನಂದರ ಸಂಪರ್ಕದಲ್ಲಿ ಬಹಳ ವಿಶೇಷವಾಗಿದ್ದರು. ಸ್ವಾಮಿ ವಿವೇಕಾನಂದರು ರಾಷ್ಟ್ರದ, ವ್ಯಕ್ತಿಯ ಅಭ್ಯುದಯದ ವಿಷಯದಲ್ಲಿ ಇವತ್ತಿನ ಸೂಡೋ ಪ್ರೋಗ್ರಾಮ್ಸ್ ಏನು ನಾವು ನೋಡ್ತೇವೆ, ಪ್ಯಾಕೇಜಸ್ ಎಲ್ಲ ಬಂದ್ಬಿಟ್ಟಿದೆ ಈಗ ನಿಮಗೆ. ಅಲ್ಪಕಾಲಿಕವಾಗಿ ಸ್ವಲ್ಪ ಸಹಾಯ ಸಿಗುತ್ತೆ, ಆದರೆ ಮನುಷ್ಯನ ಉದ್ಧಾರ ಅಲ್ಲಿ ಸಾಧ್ಯವಾಗೋದಿಲ್ಲ. ವಿವೇಕಾನಂದರು ಮನುಷ್ಯನನ್ನು ಆಮೂಲಾಗ್ರವಾಗಿ ಬದಲಾಯಿಸೋದ್ರಲ್ಲೇ ವಿಶೇಷವಾದ ಅಭ್ಯುದಯವನ್ನು ಕಂಡರು. ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಮನುಷ್ಯನ ಮಹಿಮೆಯನ್ನು ವಿವರಿಸ್ತಾ ಹೇಳ್ತಾರೆ, ಹ್ಯೂಮನ್ ಹ್ಯಾಸ್ ಗಾಟ್ ಅಬ್ಸಲ್ಯೂಟ್ ಫ್ರೀಡಮ್. ಮನುಷ್ಯನಿಗೆ ಅಪಾರವಾದ ಸ್ವಾತಂತ್ರ್ಯ ಇದೆ. ಹ್ಯೂಮನ್ ಹ್ಯಾಸ್ ಅನ್ಲಿಮಿಟೆಡ್ ಚಾಯ್ಸ್ ಆಫ್ ವರ್ಕ್. ಅವನಿಗೆ ತನ್ನ ಕೆಲಸವನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಸ್ವಾತಂತ್ರ್ಯ ಇದೆ. ಏನು ಕೆಲಸ ಮಾಡಬೇಕು, ಯಾವುದು ಮಾಡಬೇಕು. ನಿಮ್ಮ ತಂದೆ ಇಂಜಿನಿಯರ್ ಆಗು ಅಂತ ಹೇಳ್ತಾರೆ, ನಿಮ್ಮ ತಾಯಿ ಡಾಕ್ಟರ್ ಆಗು ಅಂತ ಹೇಳ್ತಾರೆ, ಕಡೆಗೆ ನೀವು ಪೇಷಂಟ್ ಆಗಿಬಿಡ್ತೀರಿ. ಬಿಟ್ಬಿಡಿ ಅದನ್ನು, ನಿಮಗೊಂದು ಆಯ್ಕೆ ಇದೆ. ನನ್ನ ಶಿಷ್ಯನೇ ತುಮಕೂರಿನಲ್ಲಿ 92ನೇ ಇಸ್ವಿನಲ್ಲಿ
SSLCಯಲ್ಲಿ ಇಡೀ ಜಿಲ್ಲೆಗೆ ಟಾಪರ್ ಬಂದ, SN ಗಿರೀಶ್. ಮ್ಯಾಥಮೆಟಿಕ್ಸ್ 100, ಸೈನ್ಸ್ 99. ಆತ PUCಗೆ ಬಂದಾಗ ಏನು ತೆಗೆದುಕೊಳ್ತೀವಿ ಅಂತಂದರೆ ಆರ್ಟ್ಸ್ ಅಂತ ಹೇಳ್ದ. ಅಲ್ಲೋ 99 and 100 ಸೈನ್ಸ್ ಆ್ಯಂಡ್ ಮ್ಯಾಥ್ಸಲ್ಲಿ ಆರ್ಟ್ಸ್ ಯಾಕೆ ತೆಗೆದುಕೊಳ್ತೀಯ? ಅವನು ಹೇಳ್ದ, ನನ್ನದೇ ಆದ ಒಂದು ದೃಷ್ಟಿಕೋನ ಇದೆ ಸ್ವಾಮೀಜಿ, ಕಂಪ್ಲೀಟ್ ವರ್ಕ್ಸನ್ನು ನಾನು ಓದ್ತಾ ಇದ್ದೇನೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಬರಬೇಕು ಅಂತಿದ್ದೇನೆ. PUCಯಲ್ಲಿ ಆರ್ಟ್ಸಲ್ಲಿ ರಾಜ್ಯಕ್ಕೆ 8ನೇ ರ್ಯಾಂಕ್ ಬಂದ. ಮೈಸೂರು ಮಹಾರಾಜಾಸ್ ಕಾಲೇಜಿನಲ್ಲಿ ಡಿಗ್ರಿ ಓದ್ದ. ಆಮೇಲೆ MA ಎಕನಾಮಿಕ್ಸಿಗೆ ಹೋದ. ಅವನು UPSC ಎಕ್ಸಾಮ್ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ 12ನೇ ರ್ಯಾಂಕ್ ಬಂದ. ಇವತ್ತು ಭುವನೇಶ್ವರ ಜಿಲ್ಲೆಯಲ್ಲಿ ಅವನು ಡೆಪ್ಟಿ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ, ಒರಿಸ್ಸಾದಲ್ಲಿ. ಹೀಗಾಗಿ ಆಯ್ಕೆಯ ವಿಷಯದಲ್ಲಿ ನಿಮಗೆ ಸ್ವಾತಂತ್ರ್ಯ ಇದೆ. ನಿಮ್ಮ ಸ್ವಾತಂತ್ರ್ಯವನ್ನು ತಂದೆ ತಾಯಿ ಕೈ ಕೊಟ್ಬಿಡಬೇಡಿ. ಹಾಗಂತ ಅವ್ರು ಹೇಳಿದ ಒಳ್ಳೆಯದನ್ನು ನಿರ್ಲಕ್ಷಿಸಬಾರ್ದು. ನಿಮ್ಮ ಆಯ್ಕೆಯ ವಿಷಯದಲ್ಲಿ ಪ್ರಾಜ್ಞರ ಮಾತನ್ನು ಕೇಳಬೇಕು. ನಿಮ್ಮ ಭಾವನೆಗಳಿಗೂ ಅಲ್ಲಿ ಕನಿಷ್ಠ ಮಟ್ಟದಲ್ಲಿ ಒಂದು ಬೆಲೆ ಇರಲೇಬೇಕು. ಇವತ್ತು ಬಹಳಷ್ಟು ರೀತಿಯಲ್ಲಿ ಮಕ್ಕಳು ತಂದೆ ತಾಯಿಗಳ ಇಷ್ಟಕ್ಕಾಗಿ ಕೆಲವು ಆಯ್ಕೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ, ಅದು ಆಘಾತಕಾರಿ. ವಿವೇಕಾನಂದರು ಮತ್ತೆ ಹೇಳ್ತಾರೆ, ಹ್ಯೂಮನ್ ಹ್ಯಾಸ್ ಗಾಟ್ ಅನ್ಲಿಮಿಟೆಡ್ ಕೆಪಾಸಿಟಿ. ಇದನ್ನು ನಂಬಬೇಕು. ನಾವು ಏನೇನೋ ನಂಬ್ತೇವೆ. ನಮ್ಮ LIC ನಂಬ್ತೇವೆ, ಎವರ್ ನಂಬ್ತೇವೆ. ವರ್ಷದಲ್ಲಿ 2 ಪಟ್ಟು ಹಣ ಮಾಡುವಂತಹ ವಿನಿವಿಂಕನ್ನು ನಂಬಿದ್ರಿ, ಅದನ್ನು ನಂಬಿದ್ರಿ, ಇದನ್ನು ನಂಬಿದ್ರಿ. ಎಷ್ಟು ಬ್ಯಾಂಕುಗಳು ಮುಳುಗಿದ್ವು, ಎಷ್ಟು ಬ್ಯಾಂಕುಗಳು ಮನುಷ್ಯನನ್ನು ಬೀದಿಗೆ ಎಳ್ಕೊಂಡು ಬಂದು. 33 ಕೋಟಿ ದೇವತೆಗಳಲ್ಲಿ ನಿನಗೆ ನಂಬಿಕೆ ಇದ್ದು ನಿನ್ನಲ್ಲಿ ನಿನಗೆ ನಂಬಿಕೆ ಇಲ್ಲದೆ ಇದ್ದರೆ ಯಾವ ದೇವರು ನಿನ್ನನ್ನು ಕಾಪಾಡಲಾರ ಅಂದ್ರೆ ವಿವೇಕಾನಂದರು. ಬಹುಶಃ ಎಷ್ಟೋ ಸಲ ಅನಿಸುತ್ತೆ, ದೇವರಲ್ಲಿ ನಮ್ಮ ನಂಬಿಕೆಯನ್ನು ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ, ನಮ್ಮನ್ನು ನಾವು ನಂಬುವ ವಿಷಯದಲ್ಲಿ ಪ್ರಾಮಾಣಿಕರಾಗಿರಬೇಕು. ಮತ್ತೂ ಒಂದು ವಾಕ್ಯ ನನ್ನ ಗುರುಗಳು ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ಹೇಳೋರು, ನೋಡಯ್ಯ, ನಿನ್ನನ್ನು ನೀನು ಎಷ್ಟು ನಂಬ್ತೀಯೋ ಅಷ್ಟೇ ನಿನ್ನ ದೇವರು ನಿನಗೆ ಅರ್ಥ ಆಗೋದು. ನಿನ್ನ ಮನೆ ದೇವರು ಉಗ್ರ ನರಸಿಂಹ ಆಗಿ ನೀನು ಮನೆಯಲ್ಲಿ ಬರೋ ಜಿಲ್ಲೆಯನ್ನು ನೋಡಿ ಹೆದರ್ಕೊಳ್ತಾ ಇದ್ದೀರಿ, ಯಾವ ದೇವರು ಏನಯ್ಯ ಕಾಪಾಡ್ತಾನೆ. ಎಷ್ಟು ಚೆನ್ನಾಗಿದೆ ಇದು ಪ್ರಾಕ್ಟಿಕಲ್ ಆಗಿ. ನನ್ನನ್ನು ನಾನು ನಂಬೋ ವಿಷಯದಲ್ಲಿ ನನ್ನ ವಿಶ್ವಾಸ, ನನ್ನ ಬಗ್ಗೆ, ನನ್ನ ಹೋರಾಟದಲ್ಲಿ ನನ್ನ ಶ್ರದ್ಧೆ, ನನ್ನ ನಂಬಿಕೆ, ಇದು ಜಗತ್ತಿನ ಎಲ್ಲ ಅವೆನ್ಯೂಸನ್ನು ಓಪನ್ ಮಾಡಿಕೊಡುತ್ತೆ. ಆದ್ದರಿಂದ ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಹ್ಯೂಮನ್ ಹ್ಯಾಸ್ ಗಾಟ್ ಅನ್ಲಿಮಿಟೆಡ್ ಕೆಪಾಸಿಟಿ. ಸಾಕಷ್ಟು ಸಾಮರ್ಥ್ಯ ಇದೆ, ಸಾಕಷ್ಟು ನೀವು ಬೆಳೆಯೋದಕ್ಕೆ ಅವಕಾಶ ಇದೆ. ಶಿಕ್ಷಣ ಅಂದರೆ ಲಿಟ್ರೇಸಿ ಪ್ರೋಗ್ರಾಮ್ ಅಲ್ಲ. ಶಿಕ್ಷಣ ಅಂದರೆ ಲಿಟ್ರೇಸಿ ಪ್ರೋಗ್ರಾಮ್ ಅಲ್ಲ. ಎಜುಕೇಷನ್ ಈಸ್ ಫಾರ್ ಲೈಫ್, ನಾಟ್ ಮಿಯರ್ ಲೈವ್ಲಿಹುಡ್. ರೈಲ್ವೆ ಸ್ಟೇಷನ್ಗೆ ಹೋಗಿ ಮಾಲಿಗಳನ್ನು ಕೇಳಿ ಏನು ಓದಿದ್ದಾರೆ ಅಂತ. ಶಾಲೆಗೆ ಹೋಗಿಲ್ಲ, 10 ತಲೆಮಾರಲ್ಲಿ ಶಾಲೆಗೆ ಹೋಗಿಲ್ಲ, ಆದರೆ ದಿನಕ್ಕೆ 1,000 ರೂಪಾಯಿ ದುಡಿತಾನ ಅವನು. ಜೀವನೋಪಾಯಕ್ಕೆ ಸ್ಕೂಲಿಗೆ ಹೋಗಯ್ಯ ಅಂದರೆ, ಯಾಕೆ ಸ್ವಾಮಿ 20 ಮೂಟೆ ಬಸ್ ಮೇಲೆ ಎಸೆದ್ರೆ 1,000 ರೂಪಾಯಿ ಬರುತ್ತೆ ನನಗೆ ಅಂತ ಹೇಳ್ತಾನೆ. ಆದ್ದರಿಂದ ಎಜುಕೇಷನ್ ಈಸ್ ಫಾರ್ ಲೈಫ್, ನಾಟ್ ಮಿಯರ್ಲಿ ಫಾರ್ ಲೈವ್ಲಿಹುಡ್. ಈ ದೃಷ್ಟಿಯಲ್ಲಿ ನಮಗೆ ಆಯ್ಕೆಗೆ ಅವಕಾಶ ಇದೆ, ಅದನ್ನು ಅನುಸರಿಸ್ಕೋಬೇಕು. ಆದರೆ ಮನುಷ್ಯನಿಗೆ ಬಹಳ ದೊಡ್ಡ ಒಂದು ವಿಶೇಷವಾದ ವಿಚಾರ ಏನು ಅಂದರೆ, ಜಗತ್ತಿನ ಬಗ್ಗೆ, ಸಮಾಜದ ಬಗ್ಗೆ ಅವನಿಗೆ ಕರ್ತವ್ಯಗಳ ಬದ್ಧತೆ ಇದೆ. ಇದನ್ನು ಮಾತ್ರ ಅವನು ನಿರ್ಲಕ್ಷಿಸೋದಕ್ಕಾಗೋದಿಲ್ಲ. ಯಾಕೆ? ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್. ಒಬ್ಬ ಹೇಳ್ತಾನೆ ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್, ಮತ್ತೊಬ್ಬ ಹೇಳ್ತಾನೆ ಮ್ಯಾನ್ ಈಸ್ ಎ ಪೊಲಿಟಿಕಲ್ ಅನಿಮಲ್, ಮಗದೊಬ್ಬ ಹೇಳ್ತಾನೆ ಮ್ಯಾನ್ ಈಸ್ ಅನ್ ಅನಿಮಲ್ ಕೇಪಬಲ್ ಆಫ್ ಪ್ರಿಪೇರಿಂಗ್ ಮೆಷಿನ್ಸ್, ಮತ್ತು ಒಬ್ಬ ಹೇಳ್ತಾನೆ ಮ್ಯಾನ್ ಈಸ್ ಅನ್ ಎಕನಾಮಿಕ್ ಅನಿಮಲ್. ಆದರೆ ಭಾರತ ಏನು ಹೇಳ್ತು? ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ನಿಮ್ಮೊಳಗೆ ಅಂತಃಸತ್ವ, ಆ ದಿವ್ಯತೆ ನಿಮ್ಮೊಳಗಿದೆ. ಅದನ್ನು ಸರಿಯಾಗಿ ನೀವು ಭಾವಿಸಬಲ್ರ? ಆ ದಿವ್ಯತೆಯ ಹಿನ್ನೆಲೆಯಲ್ಲಿ ನೀವು ಕೆಲಸ ಮಾಡಬಲ್ರ? ಕೆಲಸ ಮಾಡಿದ್ದೇ ಆದರೆ ನೋ ಫೋರ್ಸ್ ಕ್ಯಾನ್ ಪ್ರಿವೆಂಟ್ ಯು ಫ್ರಮ್ ಗೆಟಿಂಗ್ ವಾಟ್ ಯು ರಿಯಲಿ ಡಿಸರ್ವ್. ಯಾವ ಶಕ್ತಿಯೂ ಕೂಡ ನಿಮ್ಮನ್ನು ನಿಲ್ಲಿಸೋದಕ್ಕೆ, ತಡೆಯೋದಕ್ಕೆ ಯಾವ ಶಕ್ತಿಗೂ ಕೂಡ ಸಾಧ್ಯ ಇಲ್ಲ. ಇದನ್ನು ಗಮನದಲ್ಲಿಟ್ಕೊಂಡು ವಿವೇಕಾನಂದ ನಮ್ಮ ಸಾಮರ್ಥ್ಯದ ಬಗ್ಗೆ ಹೇಳ್ತಾರೆ, ನೋ ಬುಕ್ಸ್, ನೋ ಸ್ಕ್ರಿಪ್ಚರ್ಸ್, ನೋ ಸೈನ್ಸಸ್ ಕ್ಯಾನ್ ಎವರ್ ಇಮ್ಯಾಜಿನ್ ದಿ ಗ್ಲೋರಿ ಆಫ್ ಸೆಲ್ಫ್ ದಟ್ ಅಪಿಯರ್ಸ್ ಆಸ್ ಮ್ಯಾನ್. ಮನುಷ್ಯನ ಸಾಮರ್ಥ್ಯವನ್ನು, ಮನುಷ್ಯನ ಶ್ರೇಷ್ಠವಾದ ಆ ಶಕ್ತಿಯ ಪರಿಧಿಯನ್ನು ವಿವರಿಸೋದಕ್ಕೆ ಯಾವ ಧರ್ಮಗ್ರಂಥಗಳಿಗೂ, ಯಾವ ವೈಜ್ಞಾನಿಕ ವಿಚಾರಗಳಿಗೂ, ಯಾವ ದೇವಾಲಯಗಳಿಗೂ, ಯಾವ ಮಸೀದಿಗಳಿಗೂ, ಚರ್ಚ್ಗಳಿಗೂ ಕೂಡ ಸಾಧ್ಯವಾಗಲಿಲ್ಲ. ದೇ ಆರ್ ಬಟ್ ಸೆಕೆಂಡರಿ ಡೀಟೇಲ್ಸ್. ಇದನ್ನು ನಾವು ನಂಬಬೇಕು. ನಾನು ಅವರೆಲ್ಲರನ್ನೂ ನಂಬಿದ್ದೀನಿ ಅನ್ನೋದಕ್ಕಿಂತಲೂ ಪ್ರಾಮಾಣಿಕ ನನ್ನನ್ನು ನಾನು ನಂಬಿದ್ದೀನಿ ಅನ್ನುವಂಥ ವ್ಯಕ್ತಿ. ಆದ್ದರಿಂದ ವಿವೇಕಾನಂದ ನಮಗೆ ಕೊಡೋ ಎಚ್ಚರಿಕೆ ನೋಡಿ, ಬಿಕಾಸ್ ಹ್ಯೂಮನ್ ಪೊಟೆನ್ಷಿಯಲ್ ಈಸ್ ಹೈ ಆ್ಯಂಡ್ ಅನ್ಲಿಮಿಟೆಡ್. Human potential is very high and it is unlimited. The human animal must be transformed, must be properly trained. Otherwise, he will become more dangerous than the beasts.
ಮನುಷ್ಯನನ್ನು ಸರಿಯಾಗಿ ಅವನ ಸಾಮರ್ಥ್ಯಗಳನ್ನು ಸಂಸ್ಕರಣ ಕೊಡದೇ ಇದ್ದರೆ ಅವನು ಮೃಗವಾಗ್ತಾನೆ, ದುಷ್ಟ ಪ್ರಾಣಿಯಾಗ್ತಾನೆ ಅನ್ನೋ ಮಾತು. ನಮ್ಮ ದೇಶದ ಬಗ್ಗೆ ವಿವೇಕಾನಂದರಿಗೆ ಅಪಾರವಾದ ಗೌರವ ಇತ್ತು. ಅವರ ಮಾತೃಭಕ್ತಿ ನಾವು ಗಮನಿಸಬೇಕು. ಇವತ್ತು ವೇದಿಕೆಯಲ್ಲಿ ಪ್ರಾಚೀನ ಭಾರತದ ಬಗ್ಗೆ ಸುಬ್ರಹ್ಮಣ್ಯ ಭಟ್ರು ಮಾತನಾಡ್ತಾ ಹೇಳಿದ್ರು. ನೆನ್ನೆ ದಿವಸ ಸೋದರ ಸೂಲಿಬೆಲೆ ಚಕ್ರವರ್ತಿಯವರು ಕೂಡ ರಾಷ್ಟ್ರಭಕ್ತಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಕೊಟ್ಟರು. ನಮ್ಮ ದೇಶ ಇವತ್ತಿಗೂ ಬದುಕಿದೆ ಯಾಕೆ ಅನ್ನೋ ಒಂದು ಪ್ರಶ್ನೆ ಹಾಕ್ಕೋಬೇಕು. ನಾನು ಕೂಡ 9 ರಾಷ್ಟ್ರಗಳಲ್ಲಿ 5 ಸಲ ಪ್ರವಾಸ ಮಾಡಿ ಬಂದಿದ್ದೇನೆ. ಉಪನ್ಯಾಸಗಳನ್ನು ಕೊಟ್ಟಿದ್ದೇನೆ, ಯೂನಿವರ್ಸಿಟಿಗಳನ್ನು ಮುಟ್ಟಿದ್ದೇನೆ, ಹಲವಾರು ವಾಲಂಟರಿ ಆರ್ಗನೈಸೇಷನ್ಸ್ನಲ್ಲಿ ಅಡ್ರೆಸ್ ಮಾಡಿದ್ದೇನೆ. ಆ ದೇಶದಲ್ಲಿ ಎಲ್ಲ ರೀತಿಯ ಭೌತಿಕ ಸಂಪನ್ಮೂಲಗಳಿದೆ, ಆತ್ಮವಿಶ್ವಾಸ ಇಲ್ಲ. ವಿಲ್ ಡ್ಯೂರೆಂಟ್ ಅನ್ನೋ ಹಿಸ್ಟಾರಿಯನ್ ಹೆಸರು ಕೇಳಿರಬಹುದು ನೀವು. ವಿಲ್ ಡ್ಯೂರೆಂಟ್ ಬಹಳ ಸೊಗಸಾಗಿ ವಿಶ್ಲೇಷಿಸ್ತಾನೆ. ಜಗತ್ತಿನ ಇತಿಹಾಸದಲ್ಲಿ ಮನುಷ್ಯನ ಎಲ್ಲ ಸಾಮರ್ಥ್ಯಗಳನ್ನೂ ಕೂಡ ಏಕೀಕರಣಗೊಳಿಸುವಂತಹ ಪ್ರಯತ್ನ ಅನಾದಿ ಕಾಲದಿಂದಲೂ ನಡೆದಿದೆ. ಮೊದಲನೇ ವಾಕ್ಯ ಅವನು ಹೇಳೋದಿದು. ಎರಡನೇ ವಾಕ್ಯ ಹೇಳ್ತಾನೆ, ದ ಗ್ರೇಟೆಸ್ಟ್ ರೆವಲ್ಯೂಷನ್ ಇನ್ ಹ್ಯೂಮನ್ ಸೊಸೈಟಿ, ಮನುಷ್ಯ ಸಂಕುಲದಲ್ಲಿ ಉಂಟಾದ ಶ್ರೇಷ್ಠ ಮಟ್ಟದ ಕ್ರಾಂತಿ ಯಾವುದು ಅಂದರೆ ಎನ್ಲೈಟನ್ಮೆಂಟ್ ಆಫ್ ಮೈಂಡ್ ಆ್ಯಂಡ್ ಇಂಪ್ರೂವ್ಮೆಂಟ್ ಆಫ್ ಕ್ಯಾರೆಕ್ಟರ್. ಮನುಷ್ಯನ ಮನಸ್ಸಿಗೆ ನಿರಂತರವಾಗಿ ಉನ್ನತ ಚಿಂತನೆಗಳನ್ನು, ಆಲೋಚನೆಗಳನ್ನು ಕೊಡೋದು, ಮತ್ತು ಎರಡನೇದಾಗಿ ಇಂಪ್ರೂವ್ಮೆಂಟ್ ಆಫ್ ಕ್ಯಾರೆಕ್ಟರ್, ಚಾರಿತ್ರ್ಯದ ವರ್ಧನೆ, ಚಾರಿತ್ರ್ಯವನ್ನು ಚೆನ್ನಾಗಿ ಬೆಳೆಸುವಂಥದ್ದು, ಉನ್ನತವಾದ ರೀತಿಯಲ್ಲಿ ಚಾರಿತ್ರ್ಯ ಬೆಳೆಸೋದು. ನಿಮ್ಮ ಹತ್ರ ಎಲ್ಲ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇದೆ, ಗೌರ್ಮೆಂಟ್ ಪ್ರಿಂಟ್ ಮಾಡಿಕೊಟ್ಟಿದೆ, ನಿಮ್ಮ ಹೆಡ್ ಮಾಸ್ಟರ್ ಸೈನ್ ಮಾಡಿದ್ದಾರೆ. ಮೂರನೇ ವಾಕ್ಯ ಹೇಳೋಕ್ಕೆ ನನಗೆ ಬೇಜಾರಾಗುತ್ತೆ. ಎಜುಕೇಷನ್ನ ಮೊದಲನೇ ಆಸ್ಪೆಕ್ಟನ್ನು ವಿವೇಕಾನಂದರು ಹೇಳ್ತಾರೆ, ಬೈ ವಿಚ್ ಕ್ಯಾರೆಕ್ಟರ್ ಈಸ್ ಫೌಂಡ್. ವಿಲ್ ಡ್ಯೂರೆಂಟ್ ಭಾರತವನ್ನು ಅಧ್ಯಯನ ಮಾಡ್ದ, ದಿ ಕೇಸ್ ಫಾರ್ ಇಂಡಿಯಾ, ಹಿಸ್ಟ್ರಿ ಆಫ್ ಸಿವಿಲೈಸೇಷನ್ ಪುಸ್ತಕ ಬರೆದ. ಆ ಪುಸ್ತಕದ ಕಡೆಯಲ್ಲಿ ಬರೀತಾನವನು, ದ ಗ್ರೇಟೆಸ್ಟ್ ರೆವಲ್ಯೂಷನ್ ಇನ್ ಹ್ಯೂಮನ್ ಕಿಂಗ್ಡಮ್ ಡೈನಾಸ್ಟಿ ಈಸ್ ಎನ್ಲೈಟನ್ಮೆಂಟ್ ಆಫ್ ಮೈಂಡ್ ಆ್ಯಂಡ್ ಇಂಪ್ರೂವ್ಮೆಂಟ್ ಆಫ್ ಕ್ಯಾರೆಕ್ಟರ್. ಮನುಷ್ಯನ ಮನಸ್ಸಿಗೆ ಉನ್ನತ ಚಿಂತನೆಗಳನ್ನು ಕೊಡೋದು ಮತ್ತು ಅವನ ಚಾರಿತ್ರ್ಯವನ್ನು ನಿರಂತರವಾಗಿ ಅಭಿವೃದ್ಧಿಪಡಿಸುವಲ್ಲಿ ಗಮನ ಹರಿಸೋದು. ಇದು ಮನುಷ್ಯ ಸಂಕುಲದಲ್ಲಿ ಸಾರ್ವಕಾಲಿಕವಾದ ಕ್ರಾಂತಿ. ಮೂರನೇ ವಾಕ್ಯ ಬರೀತಾನವನು, ದ ಗ್ರೇಟೆಸ್ಟ್ ರೆವಲ್ಯೂಷನರೀಸ್ ಆರ್ ಫಿಲಾಸಫರ್ಸ್ ಆ್ಯಂಡ್ ಸೈಂಟ್ಸ್. ತತ್ವಜ್ಞಾನಿಗಳು ಮತ್ತು ಸಂತರು ಒಂದು ದೇಶವನ್ನು ಸರಿಯಾದ ಕ್ರಾಂತಿಯ ಪಥದಲ್ಲಿ ಕೊಂಡೊಯ್ಯಬಲ್ಲರು. ನಮ್ಮ ದೇಶವನ್ನು ಕಟ್ಟಿದ್ದು ದರೋಡೆಕೋರರಲ್ಲ, ನಮ್ಮ ದೇಶವನ್ನು ರೂಪಿಸಿದ್ದು ಶ್ರೀಮಂತರಲ್ಲ, ನಮ್ಮ ದೇಶವನ್ನು ರೂಪಿಸಿದ್ದು ಕೇವಲ ಯಾವುದೋ ಕೆಲವು ನಿಯಮಗಳ ಕಾನೂನುಗಳಲ್ಲ. ನಮ್ಮ ದೇಶವನ್ನು ಕಟ್ಟಿದವರು ಸಂತರು, ಮಹಾತ್ಮರು. ಆದ್ದರಿಂದಲೇ ಭಾರತ ಇವತ್ತಿಗೂ ಜೀವಂತಿಕೆ ಇದೆ. ಈ ದೇಶದ ಮೇಲೆ 68ಕ್ಕೂ ಹೆಚ್ಚು ದಾಳಿಗಳು ನಡೆದಿದೆ. ಆದರೆ ಈ ದೇಶದ ಸಂಸ್ಕೃತಿ ಎಂದೂ ಕೂಡ ಕಾಲಗರ್ಭದಲ್ಲಿ ಕಣ್ಮರೆಯಾಗಲಿಲ್ಲ. ಜಗತ್ತಿನ 20ಕ್ಕೂ ಹೆಚ್ಚು ನಾಗರಿಕತೆಗಳು ಕಾಲಗರ್ಭದಲ್ಲಿ ಕಣ್ಮರೆಯಾಗ್ಬಿಟ್ವು. ಅಮೇರಿಕಾದಲ್ಲಿ ಒಂದು ಕಡೆ ಕರ್ಕೊಂಡು ಹೋದರು ನನ್ನ. ವಿ ವಿಲ್ ಶೋ ಯು ದಿ ಬುಲಕ್ ಕಾರ್ಟ್ ದಟ್ ವಾಸ್ ಯೂಸ್ಡ್ ಬೈ ಅವರ್ ಆನ್ಸಿಸ್ಟರ್ಸ್ 225 years ಬ್ಯಾಕ್. ಗಿವ್ ಮಿ $5. 225 ವರ್ಷಗಳ ಹಿಂದೆ ಇವರ ಪೂರ್ವಿಕರು ಉಪಯೋಗಿಸ್ತಾ ಇದ್ದ ಎತ್ತಿನ ಗಾಡಿ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾರೆ, $5 ಕೇಳ್ತಾರೆ. ನಾವು ಹೇಳ್ತೇವೆ, ನಮ್ಮ ಪ್ರಾಚೀನತೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ವಿವೇಕಾನಂದರು ಲಂಡನ್ನಲ್ಲಿ ಉಪನ್ಯಾಸ ಮಾಡ್ತಾ ಇದ್ದಾಗ ಬುದ್ಧನ ಬಗ್ಗೆ ವೈಭವದ ಮಾತುಗಳನ್ನೆಲ್ಲ ಹೇಳ್ತಾರೆ. ಆಗೊಬ್ಬ ಪ್ರೊಫೆಸರ್ ಕೇಳ್ತಾನೆ, ಇಫ್ ಬುದ್ಧ ವರ್ ಸೋ ಗ್ರೇಟ್ ವೈ ಹಿ ಡಿಡ್ ನಾಟ್ ಕಮ್ ಟು ಇಂಗ್ಲೆಂಡ್ ಫಾರ್ ಪ್ರೀಚಿಂಗ್. ಬುದ್ಧ ಅಷ್ಟು ದೊಡ್ಡವನಾದರೆ ಇಂಗ್ಲೆಂಡಿಗೆ ಪಾಠ ಮಾಡೋದಕ್ಕೆ, ಬೋಧನೆ ಮಾಡೋದಕ್ಕೆ ಯಾಕೆ ಬರಲಿಲ್ಲ? ಆಗ ವಿವೇಕಾನಂದರು ಹೇಳ್ತಾರೆ, ಬಾಲು ಅದನ್ನು ಮೆನ್ಷನ್ ಮಾಡಿದ್ರು ಬ್ರೀಫಾಗಿ, ವೆನ್ ಬುದ್ಧ ವಾಸ್ ಅಲೈವ್ ವೇರ್ ವಾಸ್ ಇಂಗ್ಲೆಂಡ್ ದೆನ್. ಬುದ್ಧ ಬದುಕಿದ್ದಾಗ ಇಂಗ್ಲೆಂಡ್ ಎಲ್ಲಿತ್ತೋ? ಯು ಆರ್ ಸ್ಟಿಲ್ ಮಂಕೀಸ್ ಆನ್ ದಿ ಬ್ರಾಂಚಸ್ ಆಫ್ ಟ್ರೀಸ್. ನೀವೆಲ್ಲರೂ ಇನ್ನೂ ಮಂಗಗಳಾಗಿದ್ರಿ, ನಿಮ್ಮಲ್ಲಿ ಹ್ಯೂಮನ್ ಎವಲ್ಯೂಷನ್ ಆಗಿರಲಿಲ್ಲ, ನಿಮ್ಮ ಬಾಲ ಇನ್ನೂ ಬಿದ್ದಿರಲಿಲ್ಲ. ಬುದ್ಧ ಬಂದಿದ್ದು ಜನರಿಗೆ ತಿಳುವಳಿಕೆ ಕೊಡೋದಕ್ಕೆ, ಮಂಗಗಳಿಗಲ್ಲ. ಅರ್ಥ ಮಾಡ್ಕೊಳ್ಳಿ ಯುವಕರೇ. ಇದನ್ನು ಪ್ರಭು ರಾಷ್ಟ್ರದ ವೇದಿಕೆಯ ಮೇಲೆ 30 ವರ್ಷದ ಒಬ್ಬ ಯುವಕ ಸನ್ಯಾಸಿ ಅಷ್ಟು ನಿರ್ಭಿಡೆಯಿಂದ ಹೇಳಬೇಕಾದ್ರೆ ಆತನ ಐತಿಹಾಸಿಕ ಪ್ರಜ್ಞೆಯನ್ನು ನಾವಿಲ್ಲಿ ಗಮನಿಸಬೇಕು. ವಿಲ್ ಡ್ಯೂರೆಂಟ್ ಭಾರತವನ್ನು ಅಧ್ಯಯನ ಮಾಡಿ ಈ ಮಾತುಗಳನ್ನು ನಮ್ಮ ಮುಂದೆ ಇಟ್ಟ. ಭಾರತದ ಬಗ್ಗೆ ಅಪಾರವಾದ ಗೌರವ ಇದ್ದಂತಹ ವ್ಯಕ್ತಿ ಈ ರೀತಿಯಲ್ಲಿ ಭಾರತವನ್ನು ಗೌರವಿಸಿದ ಮತ್ತು ಭಾರತ ಬದುಕಿರೋದಕ್ಕೆ ಶ್ರೇಷ್ಠವಾದ ಕಾರಣವನ್ನು ಕೊಟ್ಟ. ಆದ್ದರಿಂದ ದಯವಿಟ್ಟು ಓ ಯುವಕರೇ, ಈ ದೇಶದಲ್ಲಿ ಅದ್ಭುತವಾದಂಥ ಒಂದು ಪರಂಪರೆ ಇದೆ. ಈ ದೇಶಕ್ಕೆ, ಈ ದೇಶ ಸುಮ್ಮನೆ ಉಳಿದಿಲ್ಲ,
ಮತ್ತು ಈ ದೇಶದ ಧ್ಯೇಯೋದ್ದೇಶಗಳೇ ಬೇರೆ ಇದೆ, ಇದರ ಆಲೋಚನೆಗಳೇ ಬೇರೆ ಇದೆ. ಇದನ್ನು ಅಮೇರಿಕದ ಜೊತೆಗೋ ಇಂಗ್ಲೆಂಡ್ ಜೊತೆಗೋ ನಾವು ಕಂಪೇರ್ ಮಾಡಬಾರ್ದು. ವಿವೇಕಾನಂದರು ಹೇಳ್ತಾರೆ, ವಾಣಿಜ್ಯವನ್ನು ಮರೆತರೆ ಅಮೇರಿಕ ನಾಶವಾಗುತ್ತೆ, ರಾಜಕೀಯವನ್ನು ಮರೆತರೆ ಇಂಗ್ಲೆಂಡ್ ನಾಶವಾಗುತ್ತೆ, ತಾಂತ್ರಿಕತೆಯನ್ನು ಮರೆತರೆ ಜಪಾನ್ ನಾಶವಾಗುತ್ತೆ, ಧರ್ಮವನ್ನು ಮರೆತರೆ ಭಾರತ ನಾಶವಾಗುತ್ತೆ. ಆದರೆ ರಿಲಿಜನ್ ಈಸ್ ಬೀಯಿಂಗ್ ಆ್ಯಂಡ್ ಬಿಕಮಿಂಗ್ ಅನ್ನೋದನ್ನ ಮರಿಬಾರ್ದು. ಅದು ಯಾವುದೋ ಕಟ್ಟುಪಾಡುಗಳಲ್ಲ. ಇಟ್ ಈಸ್ ನಾಟ್ ಎ ಬಂಡಲ್ ಆಫ್ ಸೂಪರ್ಸ್ಟಿಷನ್ಸ್. ಬೀಯಿಂಗ್ ಆ್ಯಂಡ್ ಬಿಕಮಿಂಗ್, ಇದನ್ನು ಗಮನದಲ್ಲಿ ಇಟ್ಕೊಂಡು ಒಬ್ಬ ಯುವಕ ಉದ್ಧಾರ ಆಗೋದಕ್ಕೆ, ರಾಷ್ಟ್ರ ಉದ್ಧಾರ ಆಗೋದಕ್ಕೆ ವಿವೇಕಾನಂದ ನಮ್ಮ ಮುಂದೆ ಏನು ಹೇಳ್ತಾರೆ? ಪ್ಲೀಸ್ ಡೆವಲಪ್ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಚೆನ್ನಾಗಿ ಬೆಳೆಸ್ಕೋ. ಸೆಲ್ಫ್ ಕಂಟ್ರೋಲ್, ಸ್ವನಿಯಂತ್ರಣವನ್ನು ನೀನು ಬೆಳೆಸ್ಕೋ. ಸೆಲ್ಫ್ ರಿಲಯನ್ಸ್, ಆತ್ಮಾವಲಂಬನವನ್ನು ಮೂಡಿಸ್ಕೋ. ಸೆಲ್ಫ್ ಸ್ಯಾಕ್ರಿಫೈಸ್, ಸ್ವಲ್ಪ ತ್ಯಾಗ ಮಾಡೋದನ್ನು ಕಲ್ತ್ಕೋ. ಸೆಲ್ಫ್ ರಿಯಲೈಸೇಷನ್, ಆತ್ಮಾವಲೋಕನಕ್ಕೂ ನೀನು ಜಾಗ ಮಾಡಿಕೊಡು. ಇದು ವಿವೇಕಾನಂದರ ಮಾತು. ಮತ್ತೂ ಒಂದು ಮಾತು ಹೇಳ್ತಾರೆ, ಕನ್ವಿಕ್ಷನ್ ಆಫ್ ದಿ ಪವರ್ಸ್ ಆಫ್ ಗುಡ್ನೆಸ್. ದಯವಿಟ್ಟು ಉನ್ನತ ಮೌಲ್ಯಗಳನ್ನು ನಂಬಿಕೆ ಬೆಳೆಸ್ಕೊಳ್ಳಿ, ಉನ್ನತ ಆದರ್ಶಗಳಲ್ಲಿ ನಂಬಿಕೆ ಇಟ್ಕೊಳ್ಳಿ. ಇದು ಬಹಳ ಕಷ್ಟ. ಇವತ್ತು ನಮ್ಮ ಟೀಚರ್ಸು ಹೇಳ್ತಾ ಇಲ್ಲ, ನಮ್ಮ ಶಿಕ್ಷಕರಿಗಂತೂ ಸಾಕಾಗಿದೆ. ಒಂದು ಪೀರಿಯಡ್ನಲ್ಲಿ 8 ಸಲ 10 ಸಲ ಮೊಬೈಲ್ ತಗೊಳ್ತಾರೆ. ಚೀಟಿ ವ್ಯವಹಾರನ ಶುಕ್ರವಾರ ಬನ್ನಿ, ರಿಯಲ್ ಎಸ್ಟೇಟಾ $2,000 ಚದರಡಿ, ಅದಕ್ಕಿಂತ ಕಡಿಮೆ ಕೊಡೋಕ್ಕಾಗಲ್ಲ ಅಂತ ಮೇಷ್ಟ್ರು ಮಾತಾಡ್ತಿದ್ರೆ ಕ್ಲಾಸ್ ರೂಮ್ನಲ್ಲಿ, ಆ ಮಕ್ಕಳಿಗೆ ಏನು ಕನ್ವೆ ಆಗುತ್ತೆ? ಟೀಚರ್ಸ್ ಟುಡೇ ದೇ ಆರ್ ಆಲ್ ಬೈ ಚಾನ್ಸ್, ಹೇಗೇಗೋ ಬಂದಿದ್ದಾರೆ. ಶಿಕ್ಷಕರು ಬೈ ಚಾಯ್ಸ್ ಬರಬೇಕಾಗಿತ್ತು. ಈ ಸಮಾಜದ ದುರಂತ ಅದು. ಆಲೋಚನೆ ಮಾಡಿ. ಕನ್ವಿಕ್ಷನ್ ಆಫ್ ದಿ ಪವರ್ಸ್ ಆಫ್ ಗುಡ್ನೆಸ್, ಉನ್ನತ ಆದರ್ಶಗಳಲ್ಲಿ ನಮಗೆ ನಂಬಿಕೆ ಬರಬೇಕು. ಆದರ್ಶಗಳಲ್ಲಿ ನಂಬಿಕೆ ಇಲ್ಲ ಅಂದರೆ ಮನುಷ್ಯ ಪರರನ್ನೂ ನಂಬೋದಿಲ್ಲ. ಅಲ್ಟಿಮೇಟ್ಲಿ ತನ್ನ ಬಗ್ಗೆ ತನಗೆ ನಂಬಿಕೆ ಹೋಗುತ್ತೆ. ಅದರ ರಿಸಲ್ಟ್ ಏನು ಗೊತ್ತಾ? ಆತ್ಮಹತ್ಯೆ. ಇವತ್ತು ಆತ್ಮಹತ್ಯೆ ಮಾಡಿಕೊಂಡವ್ರನ್ನೆಲ್ಲ ನೋಡಿ ನೀವು, ನಂಬಿಕೆ ಕಳ್ಕೊಂಡವರು, ತಮ್ಮಲ್ಲೂ ತಾವು ನಂಬಿಕೆ ಕಳ್ಕೊಂಡವರು. ಸೂಯಿಸೈಡ್ ಇಸ್ ಎ ಪರ್ಮನೆಂಟ್ ಸೊಲ್ಯೂಷನ್ ಟು ಎ ಟೆಂಪರರಿ ಪ್ರಾಬ್ಲಮ್. ಪ್ರಾಬ್ಲಮ್ ಈಸ್ ಟೆಂಪರರಿ, ಪರ್ಮನೆಂಟಾಗಿ ಅವನು ಹೊರಟೋದು. ಆದರೆ ಹೇಡಿ ಅಂತ ಕರೆಸ್ಕೊಳ್ತಾನೆ. ನಮ್ಮ ದೇಶ ಇದನ್ನು ಒತ್ತಾಸೆ ಕೊಡಲಿಲ್ಲ. ಗೆದ್ದರೆ ರಾಜ್ಯ, ಸತ್ತರೆ ಸ್ವರ್ಗ, ಓಡಿ ಹೋದರೆ ಹೇಡಿತನ. ಇದು ಶ್ರೀಕೃಷ್ಣನ ಸಂದೇಶ. ಇದನ್ನೇ ವಿವೇಕಾನಂದರು ಸ್ಟಾಪ್ ನಾಟ್ ಟಿಲ್ ದಿ ಗೋಲ್ ಈಸ್ ರೀಚ್ಡ್. ಹಾಗಾದರೆ ನಾವು ಗೋಲ್ ಮುಟ್ತೀವ ಸ್ವಾಮೀಜಿ? ಅದಕ್ಕೂ ಉಪನಿಷತ್ತಿನ ಮಾತನ್ನು ವಿವೇಕಾನಂದ ಸಪೋರ್ಟಿವ್ ಆಗಿ ಕೊಟ್ಟರು. ಡೆತ್ ಫಾರ್ ದಿ ಕಾಸ್ ಬಟ್ ನಾಟ್ ಸಕ್ಸಸ್ ಶುಡ್ ಬಿ ಅವರ್ ಮೋಟೋ. ಉನ್ನತ ಕಾರಣಕ್ಕಾಗಿ ಪ್ರಾಣ ಬಿಡುವುದೂ ಕೂಡ ಯಶಸ್ಸೇ ಹೊರತು ಅದು ಸೋಲಲ್ಲ. ಮೊದಲನೇ ವಿಚಾರ ಹೇಳಿದರು, ಕನ್ವಿಕ್ಷನ್ ಆಫ್ ದಿ ಪವರ್ಸ್ ಆಫ್ ಗುಡ್ನೆಸ್ ಬೆಳೆಸ್ಕೋಬೇಕು, ಆದರ್ಶ ಬೆಳೆಸ್ಕೋಬೇಕು. ಅಯಸ್ಕಾಂತದ ಸಂಪರ್ಕಕ್ಕೆ ಬಂದ ಕಬ್ಬಿಣವು ಅಯಸ್ಕಾಂತದ ಸ್ವಭಾವವನ್ನು ಪಡ್ಕೊಳ್ಳುತ್ತೆ. ವಿಜ್ಞಾನ, ಸಿಂಪಲ್ ಸೈನ್ಸ್. ಎರಡನೇದು, ಆಬ್ಸೆನ್ಸ್ ಆಫ್ ಸಸ್ಪಿಷನ್ ಆ್ಯಂಡ್ ಹೇಟ್ರೆಡ್ನೆಸ್. ಯಾವತ್ತೂ ಬರೀ ಅನುಮಾನವನ್ನು ಬೆಳೆಸ್ಕೋಬೇಡಿ, ಮಾತ್ಸರ್ಯವನ್ನು ಬೆಳೆಯೋದಕ್ಕೆ ಬಿಡಬೇಡಿ. ಪ್ರಶ್ನಿಸುವುದು ತಪ್ಪಲ್ಲ, ಎಲ್ಲವನ್ನೂ ಅನುಮಾನಿಸುವುದು ತಪ್ಪು. ಪ್ರೊಫೆಸರ್ ಕೃಷ್ಣಮೂರ್ತಿಗಳು ಭಾಳ ಚೆನ್ನಾಗಿ ಹೇಳಿದರು, ಈ ದೇಶದಲ್ಲಿ ಪ್ರಶ್ನಿಸಿದಷ್ಟು ಇನ್ಯಾವ ದೇಶದಲ್ಲೂ ಪ್ರಶ್ನೆಗಳು ಉದ್ಭವ ಆಗಲಿಲ್ಲ. ಆದರೆ ಈ ಸಂದರ್ಭದಲ್ಲಿ ನಾವು ನೆನಪಿಟ್ಕೊಳ್ಬೇಕು, ವಿವೇಕಾನಂದ ನಮ್ಮ ಕಣ್ಣು ತೆರೆದ ಮಾತು, ಎವರಿ ಸೈನ್ಸ್ ಹ್ಯಾಡ್ ಇಟ್ಸ್ ಆರಿಜಿನ್ ಇನ್ ಇಂಡಿಯಾ. ದೇರ್ ವಾಸ್ ನೆವರ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ರಿಲಿಜನ್ ಆ್ಯಂಡ್ ಸೈನ್ಸ್ ಇನ್ ಇಂಡಿಯನ್ ಹಿಸ್ಟ್ರಿ. ಭಾರತದ ಇತಿಹಾಸದಲ್ಲಿ ವಿಜ್ಞಾನ ಮತ್ತು ಧರ್ಮಗಳು ತಿಕ್ಕಾಟ ನಡೆಸಿಲ್ಲ. ಬಿಕಾಸ್ ರಿಲಿಜನ್ could answer all the challenges of science and it could give a better philosophy than the material science. ಜಗತ್ತಿನ ಇತಿಹಾಸದಲ್ಲಿ ವಿಜ್ಞಾನದ ಎಲ್ಲ ಪ್ರಶ್ನೆಗಳನ್ನು ಸಮರ್ಪಕವಾಗಿ ಉತ್ತರಿಸಿ ಅದಕ್ಕಿಂತಲೂ ಉನ್ನತವಾದ ಸಂದೇಶವನ್ನು ನಮ್ಮ ಧರ್ಮ ಕೊಟ್ಟಿದೆ. ಆದ್ದರಿಂದ ಭಾರತೀಯರೇ ಧರ್ಮವನ್ನು ನಿರ್ಲಕ್ಷಿಸಬೇಡಿ. ಮೂರನೇದು ಹೇಳ್ತಾರೆ, ಬಿ ಗುಡ್ ಆ್ಯಂಡ್ ಹೆಲ್ಪ್ ಅದರ್ಸ್ ಟು ಬಿಕಮ್ ಗುಡ್. ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯವರಾಗಿ ಮತ್ತು ಒಳ್ಳೆಯ ಕೆಲಸ ಮಾಡುವಂಥವರನ್ನು ನೀವು ಬೆಂಬಲಿಸಿ. ಇನ್ನು 2 ನಿಮಿಷದಲ್ಲಿ ನನ್ನ ಮಾತು ಮುಗಿಯುತ್ತೆ. ವಿವೇಕಾನಂದರು ಯುವಕರನ್ನ ಕುರಿತು ಬಹಳಷ್ಟು ಕನಸು ಕಂಡಿದ್ದರು. ರಾಜಸ್ಥಾನದಲ್ಲಿ ಅವರು ಪರಿವ್ರಾಜಕರಾಗಿ ಸಂಚರಿಸಬೇಕಾದ್ರೆ ಒಂದು ಯುವ ಸಮೂಹದೊಂದಿಗೆ ಸಂವಾದ ಮಾಡ್ತಾ ಇದ್ದರು. ಒಬ್ಬ ವೃದ್ಧ ಪ್ರತಿ ದಿವಸವೂ ಬಂದು ಅವ್ರನ್ನ ಪ್ರಶ್ನಿಸ್ತಾ ಇದ್ದ. ಅವರ ಸಲಹೆ ಪಡ್ಕೊಳ್ತಾ ಇದ್ದ, ಆದರೆ ಕಾರ್ಯರೂಪಕ್ಕೆ ಕಿಂಚಿತ್ತೂ ತರಲಿಲ್ಲ. ಇದನ್ನು ಕಂಡು ಅವ್ರಿಗೆ ಬಹಳ ಬೇಸರ ಆಯಿತು.
ಮತ್ತೊಂದು ದಿವಸ ಅವನು ಬಂದಾಗ ಅವನ ಪ್ರಶ್ನೆಗೆ ಇವರು ಕಿವಿಗೊಡಲೇ ಇಲ್ಲ. ಅವನು ಪ್ರಶ್ನಿಸ್ಲೇ ಹೋದ, ಇವರು ಮೌನವಾಗೇ ಇದ್ದರು. ಬೇಸರಿಸ್ಕೊಂಡು ಅಲ್ಲಿಂದ ಹೊರಟೋದ. ವಿವೇಕಾನಂದನ ಬೈತ. ಆಗ ಅಲ್ಲಿದ್ದ ನಿಮ್ಮಂಥ ಯುವಕರು ಕೇಳಿದ್ರು, ಸ್ವಾಮೀಜಿ ಅವನನ್ನು ನಿರಾಶೆಗೊಳಿಸಿದ್ರಲ್ಲ ನೀವು, ಪಾಪ ಅವನು ಎಷ್ಟು ಕ್ವಶನ್ ಬ್ಯಾಂಕ್ ಇಟ್ಕೊಂಡು ಬಂದಿದ್ದ, ನೀವೇನು ಅದಕ್ಕೆ ಆನ್ಸರೇ ಕೊಡಲಿಲ್ವಲ್ಲ, ನೀವೊಂದು ಗೈಡ್ ಅಂದ್ಕೊಂಡಿದ್ದ ಅವನು. ವಿವೇಕಾನಂದರೆಂದು ಗೈಡನ್ನು ಬಯಸಿದವರಲ್ಲ, ಗೈಡ್ ಓದಬೇಡಿ ಅಂತಲೇ ಅದರ ಅರ್ಥ. ಮೇಷ್ಟ್ರುಗಳ ಕೈಲ ಗೈಡ್ ಇದ್ದರೆ ಪರಮಾತ್ಮನೇ ಕಾಪಾಡಬೇಕಷ್ಟೆ. ಆಗ ವಿವೇಕಾನಂದರು ಹೇಳಿದರು, ನೋಡು ಅವನಿಗೀಗಾಗಲೇ ವಯಸ್ಸಾಗಿದೆ, ಶರೀರದಲ್ಲಿ ಬಲ ಕಡಿಮೆಯಾಗಿದೆ, ಆದರೆ ಶರೀರದಿಂದ ಅನುಭವಿಸಬೇಕಾದ ಸುಖಗಳ ಬಗ್ಗೆ ಆಸೆ ಕಡಿಮೆ ಆಗಿಲ್ಲ. ಅವನಿಗೆ ಆಧ್ಯಾತ್ಮ ಜೀವನದ ಫಲಗಳ ಬಗ್ಗೆ ಆಸೆ ಆಗಿದೆ, ಆಧ್ಯಾತ್ಮಿಕ ಸಾಧನೆಯನ್ನು ಮಾಡೋದಕ್ಕೆ ಮನಸ್ಸಿನ ಸಹಕಾರ ಸಿಗ್ತಾ ಇಲ್ಲ. ಅವನು ಇವತ್ತು ಒಂದು ರೀತಿಯಲ್ಲಿ ಭ್ರಷ್ಟನಾಗ್ಬಿಟ್ಟಿದ್ದಾನೆ. ಆದರೆ ನೆನಪಿಟ್ಕೊಳ್ಳಿ ಯುವಕರೇ, ಅಲ್ಲಿದ್ದಿದ್ದು ಯುವಕರೇ, ಸತ್ಯ ಸಾಕ್ಷಾತ್ಕಾರಕ್ಕೆ ಸ್ವಪ್ರಯತ್ನ ಬೇಕು. ಇಷ್ಟು ಹೇಳಿ ನಿಲ್ಲಿಸಲಿಲ್ಲ ವಿವೇಕಾನಂದರು. ಶಕ್ತಿಶಾಲಿಯೂ ಪೌರುಷವಂತನೂ ಆದ ದುಷ್ಟನನ್ನು ಬೇಕಾದರೆ ನಾನು ಗೌರವಿಸ್ತೇನೆ, ಹೇಡಿಯನ್ನು ಅಲ್ಲ. ಯಾಕೆ? ವಿವೇಕಾನಂದರಿಗೆ ಅಚಲವಾದ ವಿಶ್ವಾಸ ಇತ್ತು. ಯಾವ ವ್ಯಕ್ತಿ ಸಂಸ್ಕಾರಗಳಿಂದ ಇವತ್ತು ಸಂತನಾಗಿರಬಹುದೋ ಆ ವ್ಯಕ್ತಿ ಹಿಂದಿನ ಜನ್ಮಗಳಿಂದ ಸಂಸ್ಕಾರದ ಬಲದಿಂದ ಸಂತನಾಗಬಹುದಾದರೆ, ಇವತ್ತು ತಪ್ಪು ಮಾಡಿದ ವ್ಯಕ್ತಿ ತನ್ನ ತಪ್ಪುಗಳನ್ನು ತಿದ್ದುಕೊಳ್ಳೋದ್ರ ಮೂಲಕ ಅವನೂ ಕೂಡ ಮಹಾತ್ಮನಾಗೋದಕ್ಕೆ ಅವಕಾಶ ಇದೆ. ಇಫ್ ಯು ಸೇ ಎವರಿ ಸೈಂಟ್ ಹ್ಯಾಡ್ ಎ ಪಾಸ್ಟ್, ದೆನ್ ಯು ಮಸ್ಟ್ ಅಗ್ರಿ ದಟ್ ಎವರಿ ಸಿನ್ನರ್ ಹ್ಯಾಸ್ ಗಟ್ ಎ ಫ್ಯೂಚರ್. ಒಬ್ಬ ದುಷ್ಟನಿಗೂ ಬದಲಾವಣೆ ಆಗೋದಕ್ಕೆ ಅವಕಾಶ ಇದೆ. ಯಾಕೆ? ಚಂಡಾಲ ಅಶೋಕ ದೇವನಾಂಪ್ರಿಯನಾಗಿದ್ದು ಇತಿಹಾಸ, ದರೋಡೆಕೋರ ರತ್ನಾಕರ ಮಹರ್ಷಿ ವಾಲ್ಮೀಕಿ ಆದದ್ದು ಇತಿಹಾಸ. ಈ ಉದಾಹರಣೆಗಳ ಹಿನ್ನೆಲೆಯಲ್ಲಿ ವಿವೇಕಾನಂದರು ಹೇಳ್ತಾರೆ, ಶಕ್ತಿವಂತನಾಗೋ, ಪೌರುಷವಂತನಾಗೋ, ಸ್ವಲ್ಪ ದುಷ್ಟನಾದರೂ ಪರವಾಗಿಲ್ಲ, ಈ ನಿನ್ನ ಶಕ್ತಿ ಪೌರುಷಗಳೇ ಕಾಲಕ್ರಮದಲ್ಲಿ ನಿನ್ನಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತವೆ. ಮಹಾತ್ಮ ಗಾಂಧಿ ಈ ಮಾತಿಂದ ಇನ್ಫ್ಲೂಯೆನ್ಸ್ ಆದರು. ಮುಂದೆ ಒಂದು ಕಡೆ ಅವರು ಹೇಳಿದ್ದುಂಟು, ನಾನು ನಿರಂತರ ಅಹಿಂಸೆಯನ್ನೇ ಬೆಂಬಲಿಸುತ್ತೇನೆ, ಒಂದು ವೇಳೆ ಹಿಂಸೆ ಮತ್ತು ಹೇಡಿತನದ ನಡುವೆ ಆಯ್ಕೆ ಉಂಟಾದರೆ ನೀವು ಹೇಡಿಗಳಾಗಬೇಡಿ, ಸ್ವಲ್ಪ ಹಿಂಸೆ ಮಾಡಿದ್ರೂ ಪರವಾಗಿಲ್ಲ ಅಂತ. ಈ ರೀತಿಯ ಮಾತುಗಳು, ವಿವೇಕಾನಂದರ ಮಾತುಗಳು ನಮ್ಮ ಯುವಕರಿಗೆ ದಿನದ ದಾರಿದೋರುವ ಬೆಳಕಾಗಬೇಕು. ವಿವೇಕಾನಂದರು ಹೇಳ್ತಾರೆ, ಅನ್ಯಾಯದ ಮಾರ್ಗದಲ್ಲಿ ಗೆಲ್ಲುವುದಕ್ಕಿಂತ ನ್ಯಾಯ ಮಾರ್ಗದಲ್ಲಿ ಸೋಲಿ ಪರವಾಗಿಲ್ಲ. ಇಟ್ ಈಸ್ ಮೋರ್ ಆನರಬಲ್ ಟು ಅಕ್ಸೆಪ್ಟ್ ಡಿಫೀಟ್ ಇನ್ ದಿ ರೈಟ್ ಪಾತ್ ದ್ಯಾನ್ ಟ್ರೈಯಿಂಗ್ ಫಾರ್ ಸಕ್ಸಸ್ ಥ್ರೂ ರಾಂಗ್ ಮೀನ್ಸ್. ಯಾಕೆ? ಒಂದು ಕೆಲಸವನ್ನು ಏನಾದರೂ ನೀವು ಅನ್ಯಾಯವಾಗಿ ಗೆದ್ದುಬಿಟ್ರೆ ಪ್ರತಿಯೊಂದು ಕೆಲಸವನ್ನು ಅನ್ಯಾಯದ ಮಾರ್ಗದಲ್ಲೇ ಗೆಲ್ಲುವ ಕೆಟ್ಟ ಪ್ರೇರಣೆ ಉಂಟಾಗ್ಬಿಡುತ್ತೆ. ಆದರೆ ಒಂದು ಕೆಲಸವನ್ನು ನ್ಯಾಯ ಮಾರ್ಗದಲ್ಲಿ ಸೋತ್ರೆ ಅದನ್ನು ವಿಶ್ಲೇಷಿಸಿದಾಗ ನ್ಯಾಯ ಮಾರ್ಗದಲ್ಲಿ ಗೆಲ್ಲುವಂತಹ ಒಂದು ಅದ್ಭುತವಾದ ಜೀವನ ನಮಗೆ ಪ್ರಾಪ್ತವಾಗುತ್ತೆ. ಪ್ಲಸ್ ಇಂಟು ಪ್ಲಸ್ ಅನ್ನೋದು ಮ್ಯಾಥಮೆಟಿಕ್ಸಲ್ಲಿ ಪ್ಲಸ್ಸು, ಮೈನಸ್ ಇಂಟು ಮೈನಸ್ ಅಂತಕ್ಕಂಥದ್ದು ಮ್ಯಾಥಮೆಟಿಕಲ್ ಪ್ಲಸ್ಸು, ಅದು ನಿಜ ಜೀವನದಲ್ಲಿ ಹೋಪ್ಲೆಸ್. ಅದು ಇಫ್ ಯು ಫೈಂಡ್ ಪ್ಲಸ್ ಆ್ಯಸ್ ಯುವರ್ ಗೋಲ್ ಆ್ಯಂಡ್ ಪ್ಲಸ್ ಆ್ಯಸ್ ಯುವರ್ ಪಾತ್, ಒಳ್ಳೆಯ ಕೆಲಸವನ್ನು ಒಳ್ಳೆಯ ದಾರಿಯಲ್ಲೇ ಕ್ರಮಿಸಿ ಮುಟ್ಟಬೇಕು, ಇದು ಮಾರ್ಗ. ಒಳ್ಳೆಯ ಗುರಿಯನ್ನು ಕೆಟ್ಟ ದಾರಿಯಲ್ಲಿ ಹೋಗಿ ಅಕಸ್ಮಾತ್ ಪಡ್ಕೊಂಡು ಬಿಟ್ರಿ ಅಂತ ಇಟ್ಕೊಳ್ಳಿ, ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ, ಪತನ. ಕೆಟ್ಟ ಗುರಿಯನ್ನು ಒಳ್ಳೆಯ ದಾರಿಯಲ್ಲಿ ಮುಟ್ಟೋದಂತೂ ಅಪರೂಪ, ಒಂದು ವೇಳೆ ಮುಟ್ಟಿದ್ರೂ ಕೂಡ ಅದು ಅಶಾಶ್ವತ. ಆದರೆ ಕೆಟ್ಟ ಗುರಿಯನ್ನು ಕೆಟ್ಟ ದಾರಿಯಲ್ಲೇ ಮುಟ್ಟಿದ್ರೂ ಒಳ್ಳೆಯವರಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಒಳ್ಳೆಯ ಗುರಿಯನ್ನು ಒಳ್ಳೆಯ ಮಾರ್ಗದಲ್ಲೇ ಕ್ರಮಿಸಬೇಕಾದ್ದು ನಿಜವಾದ ದಾರಿ. ಇದನ್ನು ವಿವೇಕಾನಂದರು ಬಹಳ ವಿಶೇಷವಾದ ರೀತಿಯಲ್ಲಿ ನಮ್ಮ ಮುಂದೆ ಪ್ರಸ್ತಾಪಿಸ್ತಾರೆ. ಯುವಕರಿಗೆ ಹೇಳ್ತಾರೆ, ಆಗ ತಾನೇ ಅಮೇರಿಕ ಮತ್ತು ಯುರೋಪ್ನ ಪ್ರವಾಸದಿಂದ ಬಂದಿದ್ದರು. ಮಡ್ರಾಸ್ನ ಕೆಲವು ಯುವಕರು ಅವ್ರನ್ನ ಭೇಟಿ ಮಾಡಿದ್ರು. ಸ್ವಾಮೀಜಿ, ನಾವು ರಾಜಕೀಯ ಸ್ವಾತಂತ್ರ್ಯದ ಆಂದೋಲನದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದೇವೆ, ನಮ್ಮ ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ ಬೇಕು, ನೀವು ನಮ್ಮ ಲೀಡರ್ ಆಗಬೇಕು, ನೀವು ನಮ್ಮ ಲೀಡರ್ ಆಗಬೇಕು ಅನ್ನೋ ಮಾತು ಸ್ವತಂತ್ರ ಭಾರತದಲ್ಲಿ ಹೇಳಬಾರ್ದು ನಾವು, ಇದು ಅತಂತ್ರ ಭಾರತದ ಮಾತು. ಸ್ವತಂತ್ರ ಭಾರತದಲ್ಲಿ ಕೆಲವರು ಲೀಡರ್ ಆಗಿದ್ದಾರೆ, 24 ಗಂಟೆನೂ ತೂಕಡಿಸ್ತಾ ಇರ್ತಾರೆ, ರಾತ್ರಿ ಕಣ್ಣು ಮುಚ್ಚಿ ಬೆಳಗ್ಗೆ ಕಣ್ಣು ತೆರೆದು ತೂಕಡಿಸ್ತಾ ಇರ್ತಾರೆ. ನಿಮಗೆ ವಯಸ್ಸಾಯಿತು, ದಯವಿಟ್ಟು ರಿಟೈರ್ಮೆಂಟ್ ತೆಗೆದುಕೊಳ್ಳಿ ಅಂದರೆ ಇನ್ನೂ ಸ್ವಲ್ಪ ಕರ್ತವ್ಯ ಉಳಿದಿದೆ ಅಂತ ಹೇಳ್ತಾರೆ. ಇಂಥವ್ರನ್ನ ಗಮನದಲ್ಲಿ ಇಟ್ಕೊಂಡು ಫೆವಿಕಾಲ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬಂದುಬಿಟ್ಟಿದೆ ಇವತ್ತು ಮಾರ್ಕೆಟಲ್ಲಿ. ಆ ಕುರ್ಚಿಗೆ ಹೇಗೆ ಅಂಟ್ಕೊಂಡಿರ್ತಾರೆ ಅವರು ಅಂದರೆ ಅದಕ್ಕಿಂತಲೂ ದೊಡ್ಡ ಫೆವಿಕಾಲ್ ಅಡ್ವರ್ಟೈಸ್ಮೆಂಟ್ ಇಲ್ಲ. ವಿವೇಕಾನಂದನ್ ಕೇಳ್ತಾ ಇದ್ದಾರೆ, ವಿ ವಾಂಟ್ ಯು ಟು ಬಿ ದಿ ಲೀಡರ್,
ಯು ಪ್ಲೀಸ್ ಲೀಡ್ ಅಸ್. ಆಗ ವಿವೇಕಾನಂದರು ಕೇಳ್ತಾರೆ, ಯು ವಾಂಟ್ ಫ್ರೀಡಮ್, ಯು ವಾಂಟ್ ಫ್ರೀಡಮ್, ಐ ಕ್ಯಾನ್ ಗೆಟ್ ಯು ಫ್ರೀಡಮ್ ಟುಮಾರೋ ಇಫ್ ಯು ವಾಂಟ್, ಬಟ್ ವೇರ್ ಆರ್ ಮೆನ್ ಟು ಪ್ರಿಸರ್ವ್ ಫ್ರೀಡಮ್, ಫ್ರೀಡಮ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ. ಪ್ರಿಪೇರ್ ಮೆನ್ ಫಸ್ಟ್, ಫ್ರೀಡಮ್ ಶಲ್ ಕಮ್ ಆನ್ ಇಟ್ಸ್ ಓನ್. ಯೋಚನೆ ಮಾಡಿ ಯುವಕರೇ, ಸ್ವಾತಂತ್ರ್ಯ ಅನ್ನೋದು ಹೊಣೆಗಾರಿಕೆ. ನಿಮಗೆ ಸ್ವಾತಂತ್ರ್ಯ ನಾಳೆ ತಂದು ಕೊಡಬಲ್ಲೆ ನಾನು, ಆದರೆ ಸ್ವತಂತ್ರ ಪ್ರಜ್ಞೆಯುಳ್ಳ ಜನ ಎಲ್ಲಿದ್ದಾರೆ ನಮ್ಮ ದೇಶದಲ್ಲಿ? ಮೊದಲು ಸರಿಯಾದ ಸಮರ್ಥ ವ್ಯಕ್ತಿಗಳನ್ನು ರೂಪಿಸಿ, ಆನಂತರ ಸ್ವಾತಂತ್ರ್ಯವೆಂಬುದು ತಾನೇ ತಾನಾಗಿ ಬರುತ್ತದೆ. ಯುವಕರೇ, ಇಂಥ ಒಂದು ಮಹಾನ್ ಅಧಿವೇಶನದಲ್ಲಿ ನೀವು ಭಾಗವಹಿಸಿದ ಮೇಲೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ನೀವು. ಮಹಾತ್ಮ ಗಾಂಧಿ ಇನ್ನೂ ಆಫ್ರಿಕಾದಲ್ಲಿದ್ದರು, ಜವಾಹರ್ಲಾಲ್ ನೆಹರು ಇನ್ನೂ 8 ವರ್ಷದ ಹುಡುಗ, ಸುಭಾಷ್ ಬಹುಶಃ ಅಂಬೆಗಾಲಿಡ್ತಾ ಇದ್ದ ಹುಡುಗ, ಅರವಿಂದ ಘೋಷರ ಹೆಸರೇ ಗೊತ್ತಿರಲಿಲ್ಲ. ಆ ಕಾಲದಲ್ಲಿ ವಿವೇಕಾನಂದರು ವಾಟ್ ಈಸ್ ಫ್ರೀಡಮ್ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಫ್ರೀಡಮ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ. ಪ್ರಿಪೇರ್ ಮೆನ್ ಫಸ್ಟ್, ಫ್ರೀಡಮ್ ಶಲ್ ಕಮ್ ಆನ್ ಇಟ್ಸ್ ಓನ್. ಕಡೆಯ ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಾನು ಹಲವಾರು ಕಾಲೇಜುಗಳಿಗೆ ಹೋಗಿ ಕೇಳ್ತಾ ಇರ್ತೇನೆ, ಹೂ ಈಸ್ ಯುವರ್ ಲೀಡರ್? ಕೆಲವರು ಹೇಳ್ತಾರೆ ಇಂಥವ್ರು. ನಾ ಹೇಳ್ತೀನಿ, ವಾಟ್ ಈಸ್ ಹಿಸ್ ಕಾಂಟ್ರಿಬ್ಯೂಷನ್? ವಾಟ್ ಈಸ್ ಹಿಸ್ ಕಾಂಟ್ರಿಬ್ಯೂಷನ್ ಗೊತ್ತಿಲ್ಲ. ಮತ್ತೊಮ್ಮೆ ಕೇಳ್ತಾನೆ, ಐ ರಿಪೀಟ್ ದಿ ಕ್ವಶನ್, ಹೂ ಈಸ್ ಯುವರ್ ಲೀಡರ್? ಇನ್ನೊಬ್ಬ ಚಲನಚಿತ್ರ ನಟನ ಹೆಸರು ಹೇಳ್ತಾರೆ. ಸಾಮಾನ್ಯವಾಗಿ ಇವತ್ತು ಯುವಕ ಯುವತಿಯರಲ್ಲಿ ಚಲನಚಿತ್ರ ನಟರ ಹೆಸರುಗಳೇ ಜಾಸ್ತಿ ಆಗಿಬಿಟ್ಟಿದೆ. ಅವರೇ ಲೀಡರ್. ಅವರು 23ನೇ ಅಂತಸ್ತಿನಿಂದ ಬಿದ್ದು ವಿಶ್ವಸುಂದರಿಯಾಗಿದ್ದರು, ಬೊಂಬಾಯಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು, ಅವರೇ ಲೀಡರ್. ಪತ್ರಿಕೆಗಳು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಇವತ್ತಿನ ಯಾವ ಚಲನಚಿತ್ರಗಳೂ ಕೂಡ ಸಮಾಜಕ್ಕೆ ಸಕಾರಾತ್ಮಕವಾಗಿ ಸಂಸ್ಕೃತಿಯನ್ನು ಕೊಡುವ ವಿಷಯದಲ್ಲಿ ವಿಫಲವಾಗಿದೆ. ಯಾಕೆ ಅಂತಂದರೆ ಅದರ ನಿರ್ಮಾಪಕರ ಮನಸ್ಸು ಅಂತಕ್ಕಂಥದ್ದು ಹೇಗಿರಬಹುದು ಅಂತ ಆಲೋಚನೆ ಮಾಡಿ. ಅದೊಂದು ರೀತಿ ಎಂಟರ್ಟೈನ್ಮೆಂಟ್ ಅಂತ ಹೊರಡ್ತಾ ಇದ್ದೀರಿ. ಯಾವ ಎಂಟರ್ಟೈನ್ಮೆಂಟ್ ನಮಗೆ ಎನ್ಲೈಟನ್ಮೆಂಟ್ ಕೊಡೋದಿಲ್ವೋ ಅದು ನಮ್ಮ ಪತನಕ್ಕೆ ಕಾರಣವಾಗುತ್ತೆ ಅನ್ನೋ ಸೂಕ್ಷ್ಮವನ್ನು ಗ್ರಹಿಸಬೇಕು. ವಿವೇಕಾನಂದರು ಹೇಳ್ತಾರೆ, ಸಿಂಥಸಿಸ್ ಆಫ್ ಮ್ಯಾನ್ಲಿನೆಸ್ ಆ್ಯಂಡ್ ಸಿಂಥಸಿಸ್ ಆಫ್ ಗಾಡ್ಲಿನೆಸ್, ಇದೆರಡೂ ಬೆರೆತಾಗ ಯಾವ ಪರ್ಸನಾಲಿಟಿ ಬರುತ್ತೋ ಅವನು ನಿಮ್ಮ ಆದರ್ಶವಾಗಲಿ. ಕರ್ತೃತ್ವ ಸಾಮರ್ಥ್ಯ ಎಷ್ಟೇ ಇರಲಿ, ಆದರೆ ಈ ಕರ್ತೃತ್ವ ಸಾಮರ್ಥ್ಯವೆಂಬುದು ನೈತಿಕ ಸಾಮರ್ಥ್ಯದೊಂದಿಗೆ ಮೇಳೈಸಿರಬೇಕು. ನೈತಿಕ ಸಾಮರ್ಥ್ಯದ ಅಡಿಪಾಯದ ಮೇಲೆ ಕರ್ತೃತ್ವ ಸಾಮರ್ಥ್ಯ ಉದ್ಧಾರ ಆಗಬೇಕು. ಇದು ನಾನು ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ. ಕೆಲವು ವರ್ಷಗಳಿಂದ ಕರ್ನಾಟಕದ ಒಂದು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿದ್ದ, ಗ್ರ್ಯಾಜುಯೇಷನ್ ಡೇ. ಆ ಯೂನಿವರ್ಸಿಟಿಯ 14 ಸಬ್ಜೆಕ್ಟ್ಗಳಲ್ಲಿ 11 ಸಬ್ಜೆಕ್ಟ್ ಗೋಲ್ಡ್ ಮೆಡಲ್ ಪಡೆದಂಥ ಒಬ್ಬ ಯುವಕನನ್ನು ಸನ್ಮಾನ ಮಾಡಿದ್ವು. ಪ್ರಿನ್ಸಿಪಾಲ್ರು ಹೇಳಿದ್ರು, ಹಿಯರ್ ಈಸ್ ಅನ್ ಐಡಿಯಲ್ ಬಿಫೋರ್ ಯು, ಇವನನ್ನು ಅನುಸರಿಸಿ ಅಂತ ಹೇಳಿದ್ರು. ಆ ರ್ಯಾಂಕ್ ಸ್ಟೂಡೆಂಟನ್ನು ತೋರಿಸಿ 3000 ಜನ ಸೇರಿದ್ರು ಮಕ್ಕಳು. ಕಾರ್ಯಕ್ರಮ ಆದಮೇಲೆ 200-300 ಜನಕ್ಕೆ ಆಟೋಗ್ರಾಫ್ ಬರ್ಕೊಟ್ಟ ಅವನು. ಅದಾದ ನಂತರ 8 ವರ್ಷದಲ್ಲಿ ಜಗತ್ತಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಘಟನೆ ನಡೆಯಿತು. ಲಂಡನ್ ನಗರದ ಏರ್ಪೋರ್ಟ್ನಲ್ಲಿ ಕಾರ್ ಬಾಂಬ್ ಬ್ಲಾಸ್ಟ್ ಆಯಿತು. ಆ ಬ್ಲಾಸ್ಟ್ನಲ್ಲಿ 8 ಜನ ಅಂತಾರಾಷ್ಟ್ರೀಯ ಮಟ್ಟದ ಟೆರರಿಸ್ಟ್ಗಳನ್ನು ಪತ್ತೆ ಹಚ್ಚಿದ್ರು. ಅದರಲ್ಲಿ 11 ಗೋಲ್ಡ್ ಮೆಡಲ್ನ ವಿದ್ಯಾರ್ಥಿಯೂ ಇದ್ದ. ನಂಬ್ತೀರಾ? ಓದಿಲ್ವಾ ನೀವು ಪೇಪರಲ್ಲಿ? ಓದಿಲ್ವಾ? ಏನು ಓದ್ತೀರಿ ಹಾಗಾದರೆ ಪೇಪರಲ್ಲಿ ನೀವು? 11 ಗೋಲ್ಡ್ ಮೆಡಲ್ ಪಡೆದಂಥ ವಿದ್ಯಾರ್ಥಿ ಕಂಪ್ಯೂಟರ್ ಇಂಜಿನಿಯರ್. ನೀವುಗಳು ಓದಿದ್ದೀರಲ್ವೇ? ಅವನು ಸಿಕ್ಕಿಬಿದ್ದ. ಗೋಲ್ಡ್ ಮೆಡಲ್ ಪಡೆದ ಕಂಪ್ಯೂಟರ್ ಇಂಜಿನಿಯರ್. ಇದೊಂದು ಎಕ್ಸಾಂಪಲ್ ಇರಲಿ. ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ಚಾನಲ್ ಒಂದು ಎತ್ತಿನ ಗಾಡಿ ಉರುಳಿ ಬಿದ್ದೋಯ್ತು ಒಳಗೆ. 8 ಜನ ಕೊಚ್ಕೊಂಡು ಹೋಗ್ತಾ ಇದ್ದರು. 2ನೇ ತರಗತಿಯ ಸ್ಕೂಲ್ ಡ್ರಾಪ್ಔಟ್ ಸಿದ್ದರಾಜು ಅನ್ನೋ ಒಬ್ಬ ಹುಡುಗ, ತುಮಕೂರಲ್ಲೇ ನಾನು ಇರೋದ್ರಿಂದ ಹತ್ತಿರದಲ್ಲಿ ನಡೆದ ಘಟನೆ, ನೀರಿಗೆ ಹಾರದ, ಪ್ರಾಣದ ಹಂಗನ್ನು ತೊರೆದ, 6 ಜನರನ್ನು ಉಳಿಸ್ದ. 2 ಕೊಚ್ಕೊಂಡು ಹೊರಟೋದ್ರು. ನಿಮಗೆಲ್ಲ ಗೊತ್ತಿದೆ ಮೂಡಲ್ ಕುಣಗಲ್ ಕೆರೆ. ಆ ಕೆರೆಯಲ್ಲಿ ಇನ್ನಿಬ್ಬರ ಹೆಣ ಸಿಕ್ತು 2 ದಿವಸ ಆದಮೇಲೆ. ತುಮಕೂರಿನ ಡೆಪ್ಟಿ ಕಮಿಷನರ್ ಮತ್ತು SP ಈ ಹಳ್ಳಿಯ ಬಾಗಿಲಿಗೆ ಹೋದರು, ಆ ಸಿದ್ದರಾಜು ಮನೆ ಬಾಗಿಲಿಗೆ ಹೋದರು, ಹಾರ ಹಾಕಿದ್ರು, ಶಾಲು ಹೊದಿಸಿದ್ರು, ಅವನಿಗೆ ನಗದು ಬಹುಮಾನ ಕೊಟ್ಟರು. ಪತ್ರಿಕೆಯವರು ಅವನ ಮುಂದೆ ಮೈಕ್ ಹಿಡಿದು, ನಿಂಗೆ ಸಂತೋಷ ಆಯಿತಾ ಅಂತ ಕೇಳಿದ್ರು. ಬಿಕ್ಕಿ ಬಿಕ್ಕಿ ಅತ್ತ ಅವನು. ಯಾಕೆ ಅಳ್ತಾ ಇದೆಯಾ? ಅವ್ರು ಕೊಟ್ಟಿದ್ದು ದುಡ್ಡು ಕಡಿಮೆ ಅಂತಲೋ ಏನು, ನಿನಗೆ ಸಂದ ಗೌರವ ಸಾಲದು ಅಂತಲೋ? ಆಗ ಅವನು ಹೇಳ್ದ, ನೀವು ಇವತ್ತು ಶಾಲು ಹೊದಿಸ್ತೀರಿ, ಹಾರ ಹಾಕ್ತೀರಿ ಅಂತ ನಾನು ನೀರಿಗೆ ಧುಮುಕಿದ್ನೇನ್ರಿ? 3 ದಿವಸದಿಂದ ಸರಿಯಾಗಿ ಊಟ ಮಾಡಿಲ್ಲ, ನಿದ್ರೆ ಮಾಡಿಲ್ಲ ನಾನು. ಆ 2 ಉಳ್ಸೋಕ್ಕಾಗಲಿಲ್ವಲ್ಲ ಅಂತ ನನಗೆಷ್ಟು ಕೊರಗಾಗಿದೆ ಅಂದರೆ 2 ದಿವಸದಿಂದ ನಿದ್ದೆನೇ ಮಾಡ್ತಾ ಇಲ್ಲ. ಮಕ್ಕಳೇ, ಇಲ್ಲಿ ಯೋಚನೆ ಮಾಡೋಣ. 11 ಗೋಲ್ಡ್ ಮೆಡಲ್ನವನು ಏನು ಮಾಡ್ದ? ಸ್ಕೂಲ್ ಡ್ರಾಪ್ಔಟ್ ಒಬ್ಬ 6 ಜನರ ಪ್ರಾಣ ಉಳಿಸ್ದ.
ಹಾಗಂತ ಓದ್ದವರೆಲ್ಲ ಟೆರರಿಸ್ಟ್ಗಳಾಗ್ತಾರೆ ಅಂತಲ್ಲ, ಸ್ಕೂಲ್ ಡ್ರಾಪ್ ಆದಂಥವರೆಲ್ಲ ದಡ್ಡರಾಗ್ತಾರೆ ಅಂತಲ್ಲ. ಒಬ್ಬ ಅನಕ್ಷರಸ್ಥ ಹೆಚ್ಚು ಕಡಿಮೆ ಅವನು ತನ್ನ ಪ್ರಾಣದ ಹಂಗನ್ನು ತೊರೆದು, ಅವನು ಯಾವ ಇತಿಹಾಸವನ್ನು ಓದಿಲ್ಲ, ಅವನ ಮುಂದೆ ತಂದೆ ತಾಯಿಗಳು ಏನು ಹೇಳಿರ್ಬೋದು 4 ಕಥೆಗಳು, ಅದೇ ಅವನಿಗೆ ಆದರ್ಶ. ಆದರೆ ಆ ಪುಟ್ಟ ಆದರ್ಶ, ಗ್ರಾಮೀಣ ಆದರ್ಶ, ಪ್ರಾಣದ ಹಂಗನ್ನು ತೊರೆದು 8 ಜನರಲ್ಲಿ 6 ಜನರನ್ನು ಉಳಿಸುವಂತೆ ಮಾಡ್ತಲ್ಲ. ಇದು ಸಾಮಾನ್ಯವಾದ ಪರಿವರ್ತನೆಯ ಅವನ ಮನಸ್ಸಿನ ಮೇಲೆ. ಅದೇ ಈ ವ್ಯಕ್ತಿ ಇಂಟಲೆಕ್ಚುವಲ್ ಜಯಂಟ್ ಆಗಿದ್ದಾನೆ, ಹ್ಯೂಮನಿಸ್ಟಿಕ್ ಇಂಪಲ್ಸ್ ಇಲ್ಲ. ಇದನ್ನೇ ವಿವೇಕಾನಂದರು ಹೇಳಿದ್ದು, ಕರ್ತೃತ್ವ ಸಾಮರ್ಥ್ಯ ಎಷ್ಟೇ ಚೆನ್ನಾಗಿದ್ರೂ ಕೂಡ ಅಲ್ಲಿ ನೈತಿಕ ಸಾಮರ್ಥ್ಯ ಮೇಳೈಸದೇ ಇದ್ದರೆ ಬುದ್ಧಿವಂತರಿಂದ ದೇಶಕ್ಕೆ ಅಪಾರವಾದ ನಷ್ಟ. ಇವತ್ತು ಅಕ್ಷರಸ್ಥರು ಮಾಡ್ತಾ ಇರ್ತಕ್ಕಂಥ ಅಪರಾಧದ ಮುಂದೆ ಅನಕ್ಷರಸ್ಥರು ಮಾಡ್ತಾ ಇರೋ ಅಪರಾಧ ಏನೇನೂ ಅಲ್ಲ. ದೇವರ ಭಯ, ಪ್ರಕೃತಿಯ ಭಯ, ಆತ್ಮಸಾಕ್ಷಿಯ ಭಯದಲ್ಲಿ ಯಾವ ಲಾಯರುಗಳ ಮೊರೆ ಹೋಗದೆಯೂ ಕೂಡ ನಮ್ಮ ಮುಗ್ಧರು, ಹಳ್ಳಿ ಜನ ಸುಖವಾಗಿದ್ದಾರೆ. ವಿದ್ಯಾವಂತರು ಇವತ್ತು ಎಷ್ಟು ಪ್ರಮಾಣದಲ್ಲಿ ಈ ನ್ಯಾಯದ ಮೊರೆ ಹೋಗ್ತಾ ಇದ್ದಾರೆ. ನಾನು ಕಲಿತ ವಿದ್ಯೆಯಿಂದ, ನಾನು ಸಂಪಾದಿಸಿದ ಹಣದಿಂದ ಹೇಗಾದರೂ ನಾನು ಬಚಾವಾಗ್ತೀನಿ ಅಂತ ಹೊರಟಿದ್ದಾನಲ್ಲ ವಿದ್ಯಾವಂತ, ಇವನಿಂದ ರಾಷ್ಟ್ರ ರಕ್ಷಿಸೋಕ್ಕಾಗುತ್ತಾ? ಆದ್ದರಿಂದಲೇ ಸ್ವಾಮಿ ವಿವೇಕಾನಂದರು ಹೇಳಿದ್ದು, ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗದೇ ಇದ್ದರೆ, ನಮ್ಮ ಆಲೋಚನೆಗಳು ಸಕಾರಾತ್ಮಕವಾಗಿ ಆಗದೇ ಇದ್ದರೆ, ನಮ್ಮಿಂದ ಹೊರಗೆ ಜಗತ್ತಿದೆ ಅನ್ನೋದನ್ನ ಹೃತ್ಪೂರ್ವಕವಾಗಿ ಭಾವಪೂರ್ಣವಾಗಿ ನಾವು ಸ್ವೀಕರಿಸದೇ ಇದ್ದರೆ, ನಾವು ಒಂದು ಮೃಗಕ್ಕಿಂತಲೂ ಕೂಡ ಹೆಚ್ಚೇನೂ ಆಗೋದಿಲ್ಲ. ನಾವೆಲ್ಲರೂ ಮನುಷ್ಯ ರೂಪದ ಮೃಗಗಳಾಗಿರ್ತೇವೆ ಅಂತ. ಬಂಧುಗಳೇ, ನನ್ನ ಸಮಯ ಮೀರಿದೆ. ಈ ನಿಟ್ಟಿನಲ್ಲಿ ಇಂತಹ ಒಂದು ಅದ್ಭುತ ಸಮಾವೇಶದಲ್ಲಿ ನೀವೆಲ್ಲ ಭಾಗವಹಿಸಿದ್ದೀರಿ. ಇಂತಹ ಕಾರ್ಯಕ್ರಮವನ್ನು ಊಹಿಸಿ ಇದನ್ನು ಕಾರ್ಯರೂಪಕ್ಕೆ ತಂದಂತಹ ಪರಮ ಪೂಜ್ಯ ಶ್ರೀಮದ್ ಸ್ವಾಮಿ ಜಿತಕಾಮಾನಂದಜಿ ಮಹಾರಾಜ್ ಅವರಿಗೆ ನನ್ನ ಕೃತಜ್ಞತಾಪೂರ್ವಕ ಪ್ರಣಾಮಗಳು. ನೀವೆಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದೀರಿ, ಈ ವಿಷಯವನ್ನು ಗ್ರಹಿಸ್ತಾ ಇದ್ದೀರಿ. ವಾಪಸ್ ಹೋಗ್ತಾ ದಯವಿಟ್ಟು ನೆನಪಿಟ್ಕೊಳ್ಳಿ, ಕನಿಷ್ಠ ಒಂದು 100 ರೂಪಾಯಿನ ಸಾಹಿತ್ಯವನ್ನಾದರೂ ವಿವೇಕಾನಂದರು ನೀವು ಕೊಂಡ್ಕೊಂಡು ಹೋಗಬೇಕು. ಇದು ಮಾತುಗಳಲ್ಲ, ವಿವೇಕಾನಂದರದ್ದು ಮಾತುಗಳಲ್ಲ, ಇದು ಮಂತ್ರಗಳು. ಇದು ಜಗತ್ತಿನ ಆಲೋಚನಾ ದೃಷ್ಟಿಯನ್ನೇ ಬದಲಾಯಿಸಿವೆ. ಸಮಯದ ಅಭಾವ, ಪುಸ್ತಕಗಳನ್ನು ಓದಿ ನಿಮ್ಗೆ ಅರ್ಥವಾಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಪೂಜ್ಯ ಸ್ವಾಮೀಜಿಯವರಿಗೆ ನನ್ನ ಕೃತಜ್ಞತಾಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ರಾಮಕೃಷ್ಣ.